ಓಂ ಶ್ರೀ ಋಷಿಭ್ಯೋ ನಮೋ ಮಹದ್ಭ್ಯೋ ನಮೋ ಗುರುಭ್ಯಃ. ಓಂ ಶಾಂತಿ ಶಾಂತಿ ಶಾಂತಿ. ಪ್ರಪಂಚದ ಎರವೆಲ್ಲ ಆತ್ಮನದೇ ಅಂತ ತೋರಿಸ್ತಾ ಇದ್ದಾರೆ. ಇದನ್ನು ಹೇಳುವಾಗ ಎಚ್ಚರ, ಕನಸು, ನಿದ್ರೆ ಈ ಮೂರವಸ್ಥೆಗಳನ್ನು ಕೂಡಿಸಿಕೊಂಡು ನೋಡಿದರೆ ಆತ್ಮನ ಎರವೇ ಎಲ್ಲದರ ಎರವು ಅಂತ ತಿಳಿಯುತ್ತಿದೆ ಅಂತ ಹೇಳಿರುವುದು. ಹಿಂದೆ ವೈಶೇಷಿಕರಾಗಲಿ ವಿಜ್ಞಾನವಾದಿಗಳಾಗಲಿ ಅವರು ಒಂದು ಪ್ರಕಾರದ ಎರವು ಇರುತ್ತಿದೆ ಪ್ರಪಂಚದಲ್ಲಿ ಅಂತ ಹೇಳಿದ್ದರಲ್ಲ, ಅವರು ಹೇಳುವುದು ನಿಜವಾದ ಎರವಲ್ಲ, ಅದು ಒಂದು ಪ್ರತ್ಯಯ ವಿಶೇಷವಾಗಿಯೂ ಒಂದು ಕಲ್ಪನಾ ರೂಪವಾಗಿಯೂ ಹೇಳಿದ್ರು ಅಂತ ಗೊತ್ತಾಯಿತು. ಅಷ್ಟೇ ಅಲ್ಲ, ಅವುಗಳು ಇರುವುದು ಇಲ್ಲದ್ದು ಆತ್ಮನೇ ಬೆಳಗ್ಗೆ ತೋರಿಸುವುದರಿಂದ ಆತ್ಮನಿಗಿಂತಲೂ ವಿಷಯವಾಗಿ ತೋರಿಕೊಳ್ಳುವುದರಿಂದ ಅದಕ್ಕೆ ಸ್ವಾತಂತ್ರ್ಯವೇ ಇಲ್ಲ ಅನ್ನೋದು ತಿಳಿದು ಬರುತ್ತಿದೆ. ಆದ್ದರಿಂದಲೇ ಅವೆಲ್ಲ ಎಚ್ಚರದ ಅವಸ್ಥೆಯಲ್ಲಿ ಇದ್ದುಕೊಂಡಿರುವ ಪದಾರ್ಥಗಳು. ಇಡೀ ಎಚ್ಚರವೇ ಆತ್ಮನನ್ನು ಬಿಟ್ಟು ಸ್ವತಂತ್ರವಾಗಿ ಇರುವುದಿಲ್ಲ ಅಂತ ಗೊತ್ತಾದಾಗ ಅವುಗಳಲ್ಲಿ ಯಾವುದೋ ಒಂದು ಪದಾರ್ಥವು ಅಥವಾ ಪ್ರತ್ಯಯವು ಸತ್ತ ಜಾತಿಯು ಹೇಗಿರುತ್ತಿದೆ, ಸ್ವತಂತ್ರ ಇರುವುದಿಲ್ಲ. ಆದ್ದರಿಂದಲೇ ಅವುಗಳಿಗೆ ಎರವು ಇದೆ ಅಂತ ಅನಿಸ್ತಾ ಇದೆಯಲ್ಲ, ಅದು ಆತ್ಮಸ್ವರೂಪದ ಎರವೇ ಅಂತ ತಿಳಿಯಬೇಕಾಗಿದೆ. ಆತ್ಮನನ್ನು ಬಿಟ್ಟು ಸ್ವತಂತ್ರವಾಗಿ ಅವಸ್ಥೆಗಳೇ ಇರುವುದಕ್ಕೆ ಬರುವುದಿಲ್ಲ. ಹೀಗಿರುವಾಗ ಅವಸ್ಥೆಗಳಲ್ಲಿ ತೋರಿಕೊಳ್ಳುವ ಸತ್ತ ಜಾತಿಯಾಗಲಿ ವಿಜ್ಞಾನವಾಗಲಿ ಸ್ವತಂತ್ರವಾಗಿ ಇರುವುದಕ್ಕೆ ಸಾಧ್ಯವಿದೆಯೇ? ಎಲ್ಲ. ಆದ್ದರಿಂದಲೇ ಎಲ್ಲದರ ಎರವು ಆತ್ಮನದೇ ಅಂತ ಗೊತ್ತಾಗುತ್ತದೆ. ಹಾಗಂದರೆ ಏನು? ಎಲ್ಲದರ ಎರವು ಆತ್ಮನ ಎರವೇ ಅಂತ ಹೇಳಿದರೆ ಏನು ಹೇಳಿದಂತೆ ಆಗುತ್ತಿದೆ? ಆತ್ಮನೇ ಇರುವುದು ಅಂತ ಅದರ ಅರ್ಥ. ಈಗ ತೋರಿಕೊಳ್ಳುವ ಪ್ರಪಂಚವು ಅಥವಾ ನಾಮರೂಪವಿದೆಯಲ್ಲ, ಇದು ಆತ್ಮನನ್ನು ತಿಳಿಯದಿರುವಾಗ ತೋರಿಕೊಳ್ಳುವುದು ಅಷ್ಟೇ. ಆದ್ದರಿಂದಲೇ ಇದನ್ನು ಬರಿಯ ತೋರಿಕೆ ಅಂತ ಶಾಸ್ತ್ರದಲ್ಲಿ ಹೇಳಿರುತ್ತಾರೆ, ಅಥವಾ ಭ್ರಾಂತಿ ತೋರಿಕೆ ಅಂತ ಕರೆಯುತ್ತಾರೆ. ಆತ್ಮಸ್ವರೂಪವು ಗೊತ್ತಾದಾಗ ಯಾವುದಕ್ಕೂ ತಾನೇ ಇರುವುದು ಅನ್ನುವ ಮಾತು ಹೊಂದುವುದಿಲ್ಲ. ಅದಕ್ಕಾಗಿ ಆತ್ಮನ ಎರವೇ ಎಲ್ಲದರ ಎರವು ಅಂತ ತೋರಿಸಿದೆ. ಈ ಪ್ರಪಂಚದ ಅವಸ್ಥೆಗಳ ಎರವು ಇವುಗಳಲ್ಲಿ ಇದೆ ಅಂತ ಏನು ಅನಿಸುತ್ತಿದೆಯೋ ಅದು ತಾನೇ ಇದೆ ಅಂತ ಹೇಳಿಸಿಕೊಳ್ಳುವುದಲ್ಲ. ಆತ್ಮನಿಂದ ಬೆಳಗಿಸಿಕೊಂಡು ಆ ಆತ್ಮನ ಎರವನ್ನು ಪಡೆದು ಶಕ್ತಿಯನ್ನು ಪಡೆದು ಇದೆ ಅಂತ ತೋರಿಕೊಳ್ಳುತ್ತದೆ. ಆದ್ದರಿಂದಲೇ ಇದರ ತಿರುಳೆಲ್ಲ ಆತ್ಮನೇ ಅಂತ ಗೊತ್ತಾಗುತ್ತದೆ. ಹೀಗಿರುವಾಗ ಅವಸ್ಥೆಗಳ ಎರವಿನ ಪಾಡೇ ಹೀಗಾಗಿರುವಾಗ ಅವಸ್ಥೆಗಳಲ್ಲೊಂದಾದ ಎಚ್ಚರದಲ್ಲಿ ತೋರಿಕೊಳ್ಳುವ ವಿಜ್ಞಾನಾದಿ ಪದಾರ್ಥಗಳ ಎರವನ್ನು ಹೇಳತಕ್ಕದ್ದೇನಿದೆ?
ಆದ್ದರಿಂದ ಪ್ರಪಂಚದಲ್ಲಿ ಎಲ್ಲಿ ಯಾವ ಎರವು ಇದ್ದರೂ ಅದೆಲ್ಲದರ ತಿರುಳು ಸಾಕ್ಷಿಯಾದ ಆತ್ಮನೇ ಎಂಬುದು ನಿಸ್ಸಂಶಯವಾಯಿತು. ಪ್ರಪಂಚದಲ್ಲಿ ಯಾವುದೇ ಆಗಲಿ ಇದೆ ಅಂತ ಅನಿಸಿದರೆ ಅದು ಆತ್ಮಸ್ವರೂಪದ ಎರವು, ಆತ್ಮನೇ ಇರುತ್ತಿದೆ ಅಂತ ನಿರ್ಣಯ. ನಮಗೆ ಪ್ರಪಂಚ ಅಥವಾ ನಾಮರೂಪ ಪದಾರ್ಥ ಅಂತ ಈಗ ತೋರುತ್ತಿದೆಯಲ್ಲ, ನಿಜವಾಗಿ ಅವು ಆತ್ಮಸ್ವರೂಪಕ್ಕಿಂತ ಬೇರೆಯಾಗಿ ಇರುವುದಿಲ್ಲ. ಆದ್ದರಿಂದಲೇ ಅವುಗಳ ತಿರುಳು ಆತ್ಮನೇ ಅಂತ ಹೇಳಿರುವುದು. ಈಗ ಅನುಭವದಿಂದ ನೋಡಿಕೊಳ್ಳುವುದಕ್ಕೆ ಬಂತು ಅಂದರೆ ನಿಜವಾಗಿಯೂ ಆತ್ಮನೇ ಇರುತ್ತಿದೆ ಅಂತ ಗೊತ್ತಾಗುತ್ತಿದೆ. ಇದನ್ನೆಲ್ಲ ಆತ್ಮನೆಂದು ತಿಳಿಯಲಿ ಅನ್ನುವುದಕ್ಕಾಗಿಯೇ ಇದನ್ನು ಹೇಳ್ತಾ ಇರುವುದು. ಸಾಕ್ಷಿಯ ಇರದೆ ಎಲ್ಲ ಬಗೆಯ ಎರವು ಎಂಬುದಕ್ಕೆ ಅನುಭವದ ಆಧಾರ. ಈಗ ಇನ್ನೊಂದು ವಿಷಯವನ್ನು ಹೇಳ್ತಾರೆ. ಸಾಕ್ಷಿ ಸ್ವರೂಪದ ಎರವಿದೆಯಲ್ಲ, ಅದೇ ಎಲ್ಲ ಬಗೆಯ ಎರವು ಎಂಬುದಕ್ಕೆ ಈಗ ಇನ್ನೊಂದು ಅನುಭವದ ಆಧಾರವನ್ನು ತೋರಿಸ್ತಾ ಇದ್ದಾರೆ. ಹಾಗಾದರೆ ಎಚ್ಚರದಲ್ಲಿ ಪ್ರಪಂಚದ ಎರವು, ಪದಾರ್ಥಗಳ ಎರವು, ವಿಜ್ಞಾನದ ಎರವು, ನನ್ನ ಎರವು ಎಂದೀ ಪರಿಯಲ್ಲಿ ಎರವು ಬೇರೆ ಬೇರೆಯಾಗಿ ತೋರಲು ಕಾರಣವೇನು? ಇದೂ ಅಲ್ಲದೆ ನೀವೇ ಹಿಂದೆ ಹೇಳಿರುವಂತೆ ಹಗ್ಗವು ವ್ಯಾವಹಾರಿಕ ಸತ್ಯವುಳ್ಳದ್ದಾಗಿಯೂ ಹಗ್ಗದ ಹಾವು ಪ್ರಾತಿಭಾಷಿಕ ಸತ್ಯವುಳ್ಳದ್ದಾಗಿ ಇರುತ್ತಿದೆ. ಹೀಗಿರುವಲ್ಲಿ ಎರಡು ಕಡೆಯಲ್ಲಿಯೂ ಕಾಣಿಸುವ ಎರವು ಒಂದೇ ಎಂದು ಹೇಗೆ ಮನಗಾಣುವುದು ಎಂದು ಯಾರಾದರೂ ಕೇಳಬಹುದು. ಈ ಎಚ್ಚರದಲ್ಲಿ ಪ್ರಪಂಚವೂ ಇದೆ ಅಂತ ಅನಿಸ್ತಾ ಇದೆ, ಪದಾರ್ಥಗಳು ಇವೆ ಅಂತ ಅನಿಸುತ್ತಿದೆ, ವಿಜ್ಞಾನವೂ ಇದೆ ಅಂದರೆ ಬುದ್ಧಿಯೂ ಇದೆ ಅಂತ ಅನಿಸುತ್ತಿದೆ. ಇದರಂತೆ ನಾನು ಇರುತ್ತೇನೆ ಅಂತ ಅನಿಸಿದೆ. ಹೀಗೆ ಬೇರೆ ಬೇರೆಯಾಗಿ ಇದೆ ಇದೆ ಅಂತ ಅನಿಸುತ್ತಿದೆಯಲ್ಲ, ಆತ್ಮನ ಎರವೇ ಆದರೆ ಅದು ಒಂದೇ ರೂಪವಾಗಿ ಇರಬೇಕು. ಹಾಗಿಲ್ಲದೆ ನನ್ನ ಎರವು, ನಿನ್ನ ಎರವು, ಪ್ರಪಂಚದ ಎರವು, ಪದಾರ್ಥಗಳ ಎರವು ಅಂತ ಹೀಗೆ ಬೇರೆ ಬೇರೆಯಾಗಿ ತೋರಲು ಕಾರಣವೇನು ಅಂತ ಹೇಳ್ತಾ ಇದ್ದಾನೆ. ಇದಕ್ಕೆ ಅವನು ಹೇಳುವಾಗ ಇವರು ಹೇಳಿರುವ ಮಾತನ್ನೇ ಎತ್ತಿ ತೋರಿಸ್ತಾ ಇದ್ದಾನೆ. ನೀವೇ ಹಿಂದೆ ಹಗ್ಗವು ವ್ಯಾವಹಾರಿಕ ಶಕ್ತಿಯುಳ್ಳದ್ದಾಗಿಯೂ ಅಂದರೆ ವ್ಯಾವಹಾರಿಕ ಎರವುಳ್ಳದ್ದಾಗಿಯೂ ಹಗ್ಗದಲ್ಲಿ ತೋರಿಕೊಂಡ ಹಾವು ಪ್ರಾತಿಭಾಷಿಕ ಎರವುಳ್ಳದ್ದಾಗಿಯೂ ತೋರುತ್ತಿದೆ ಅಂತ ಹೇಳಿದ್ದಿರಲ್ಲ. ಹೀಗಿರುವಾಗ ಎರಡೂ ಎರವು ಒಂದೇ ಹೇಗಾಗುತ್ತಿದೆ? ವ್ಯಾವಹಾರಿಕ ಅನ್ನೋದು ಬೇರೆ ಆಯಿತು, ಪ್ರಾತಿಭಾಷಿಕ ಅನ್ನೋದು ಬೇರೆ ಆಯಿತು. ಹೀಗಿರುವಾಗ ಒಂದೇ ಎರವು ಅಂತ ಹೇಳುವುದು ಹೇಗೆ ಅಂತ ಈಗ ಆಕ್ಷೇಪಣೆಯನ್ನು ಮಾಡಿದ್ದಾನೆ. ಇದಕ್ಕೆ ಉತ್ತರವನ್ನು ಹೇಳುತ್ತಾರೆ. ಈ ಪ್ರಶ್ನೆಗೂ ಕನಸಿನ ಅನುಭವದ ಆಧಾರದಿಂದಲೇ ಉತ್ತರವನ್ನು ಕಂಡುಕೊಳ್ಳಬಹುದಾಗಿರುತ್ತದೆ. ಕನಸನ್ನು ನೋಡಿ ಅದರಲ್ಲಿ ಎಚ್ಚರದಂತೆಯೇ ನಾನು, ನನ್ನ ವಿಜ್ಞಾನ, ಮೆಕ್ಕದ್ದು ಎಂಬ ವಿಂಗಡದ ಪ್ರಪಂಚವಿದೆ. ಎಚ್ಚರದಂತೆಯೇ ಅಲ್ಲಿಯೂ ಕೆಲವು ನೋಟಗಳು ಪ್ರಾತಿಭಾಷಿಕ ಶಕ್ತಿಯುಳ್ಳ ಹುಸಿ ಎರವಿನವುಗಳಾಗಿಯೂ ಮತ್ತೆ ಕೆಲವು ದಿಟದ ಎರವುಗಳಾಗಿಯೂ ತೋರುತ್ತವೆ. ಆದರೂ ಅಲ್ಲಿ ಈ ಬೇರೆ ಬೇರೆ ಎರವಿನ ಪದಾರ್ಥಗಳು ನಿಜವಾಗಿ ಇರುವೆಂದೇನೂ ನಾವು ಎಣಿಸುವುದಿಲ್ಲ. ಈಗ ಕನಸಿನ ಅನುಭವದಿಂದ ತೋರಿಸ್ತಾ ಇದ್ದಾರೆ. ಎಚ್ಚರದ ದೃಷ್ಟಿಯಿಂದ ನೋಡುವಾಗ
ಅದು ಕನಸು ಅಂತ ಹೇಳಿಸಿಕೊಳ್ಳುತ್ತಿದೆ. ಅದರ ಅನುಭವವಾಗುವಾಗ ಎಚ್ಚರವೆಂದೇ ತೋರುತ್ತಿದೆ ಎನ್ನುವುದು ಎಲ್ಲರಿಗೂ ಗೊತ್ತಾಗಿದೆ. ಈಗ ಕನಸಿನಲ್ಲಿ ಅಲ್ಲಿಯೂ ನಾನಿದ್ದೇನೆ, ಅವನು ಇದ್ದಾನೆ, ಇವರು ಇದ್ದಾರೆ, ಅದು ಇದೆ, ಇದು ಇದೆ ಅಂತ ತೋರಿಕೊಳ್ಳುತ್ತಿದೆ. ಅಲ್ಲಿಯೂ ಪ್ರಪಂಚವೂ ಇದೆ ಅಂತ ಅನಿಸುತ್ತಿದೆ. ಆ ಪ್ರಪಂಚದಲ್ಲಿ ನಾವು ವ್ಯವಹಾರವನ್ನು ಮಾಡುವಾಗ ಅಲ್ಲಿಯೂ ಸಹಿತ ದಾರಿ ಹಿಡಿದು ಹೋಗುವಾಗ ಥಟ್ಟನೆ ಹಾವು ಅಂತ ತೋರಿಕೊಳ್ಳುವುದು. ಮತ್ತೆ ಸರಿಯಾಗಿ ನೋಡಿದಾಗ ಎಲ್ಲ ನಾನು ಹಾವು ಅಂತ ಎಷ್ಟು ಹೆದರಿಕೊಂಡಿದ್ದೆ, ಅದು ಹಗ್ಗವಾಗಿದೆ ಅಂತ ಅಲ್ಲಿಯೂ ಅನಿಸುತ್ತಿದೆ. ಆದ್ದರಿಂದ ಅಲ್ಲಿಯೂ ಹಾವು ಅಂತ ತೋರಿರುವುದು ಪ್ರಾತಿಭಾಷಿಕ ಎರವು, ಹಗ್ಗ ಅಂತ ತೋರಿರುವುದು ವ್ಯಾವಹಾರಿಕ ಎರವು. ಅಲ್ಲಿಯೂ ಆ ಭೇದವು ತೋರುತ್ತಲೇ ಇರುತ್ತಿದೆ. ಹೀಗಿದ್ದರೂ ನಮಗೆ ಏನನಿಸುತ್ತಿದೆ? ಹಾವಾಗಲಿ ಹಗ್ಗವಾಗಲಿ ಕನಸಿನ ಪದಾರ್ಥಗಳಾಗಲಿ ನಿಜವಾಗಿ ಇರುತ್ತಿವೆ ಅಂತ ಅನಿಸಿದೆಯೇ? ಎಲ್ಲ. ಆದ್ದರಿಂದ ತೋರುವುದೇನೋ ಹಾಗೆಯೇ ತೋರ್ತಾ ಇದೆ. ಏನಂತ? ಎಚ್ಚರದಲ್ಲಿ ಹೇಗೆ ನಾವು ಹಾವು ಹಗ್ಗ ಅಂತ ವಿಭಾಗ ಮಾಡಿ ನೋಡ್ತೇವೋ ಅದರಂತೆಯೂ ತೋರಿದೆ. ನನ್ನ ಎರವು ನಿನ್ನ ಎರವು ಅಂತ ಎಚ್ಚರದಲ್ಲಿ ತೋರಿದೆಯಲ್ಲ, ಇದರಂತೆಯೇ ಕನಸಿನಲ್ಲಿಯೂ ಸಹಿತ ತೋರ್ತಾ ಇದೆ. ಹೀಗೆ ಎರಡು ಕಡೆಯಲ್ಲಿಯೂ ಒಂದೇ ರೂಪವಾಗಿ ತೋರುತ್ತದೆ. ಹೀಗಿರುವುದರಿಂದ ಅಲ್ಲಿ ಎರವು ಬೇರೆ ಬೇರೆ ಇದೆ ಅಂತ ಸಿದ್ಧವಾಗುತ್ತಿದೆಯೇ? ಹಾವಿನ ಎರವು ಬೇರೆ, ಹಗ್ಗದ ಎರವು ಬೇರೆ ಅಂತ ನಾವು ತಿಳಿದುಕೊಳ್ಳುತ್ತೇವೆಯೇ? ಎಲ್ಲವೂ ಬರಿಯ ತೋರಿಕೆ ಅಂತ ಎಚ್ಚರಕ್ಕೆ ಬಂದ ನಂತರ ಅನಿಸುತ್ತಿದೆ. ಆದ್ದರಿಂದಲೇ ತೋರಿಕೊಳ್ಳುವಾಗ ನನ್ನ ಎರವು ನಿನ್ನ ಎರವು, ಹುಸಿ ಎರವು, ದಿಟದಿರವು, ದಿಟ ಅಂದ್ರೆ ಸತ್ಯವಾಗಿ ತೋರುವ ಎರವು ಅಂತ ಅನಿಸಿದರೂ ಸಹಿತ ಅವುಗಳಲ್ಲಿ ಯಾವ ಭೇದವೂ ಇಲ್ಲ, ಎರವು ಮಾತ್ರ ಒಂದೇ ಇದೆ. ಯಾಕೆ ಅಂದ್ರೆ ಎಚ್ಚರಕ್ಕೆ ಯಾವುದು ಸಾಕ್ಷಿಯಾಗಿದೆಯೋ ಕನಸಿಗೂ ಅದೇ ಸಾಕ್ಷಿಯಾಗಿ ಇದೆ. ಇದಕ್ಕೆ ನಮ್ಮ ಅನುಭವದ ಬೆಂಬಲವಿದೆ. ಅಲ್ಲಿ ತೋರಿಕೊಳ್ಳುವ ಪ್ರಪಂಚವಾಗಲಿ ಪದಾರ್ಥಗಳಾಗಲಿ ಆ ಅವಸ್ಥೆಯಾಗಲಿ ಅದನ್ನು ಕೆಳಗೆ ತೋರಿಸಿರುವುದು ಯಾವುದು? ನಮ್ಮ ಆತ್ಮನೇ. ಎಚ್ಚರವನ್ನು ಯಾವುದು ಬೆಳಗ್ಗೆ ತೋರಿಸಿದೆಯೋ ಅದೇ ಕನಸನ್ನು ಬೆಳಗ್ಗೆ ತೋರಿಸಿದೆ. ಜನರಿಗೆ ಹೀಗೆ ನೋಡಿಕೊಳ್ಳಲಿಕ್ಕೆ ಬರದೇ ಇರುವಾಗ ಇನ್ನೊಂದು ಕಲ್ಪನೆಯು ಅವರಿಗೆ ಬರುತ್ತಿದೆ. ಏನು? ಎಚ್ಚರದಲ್ಲಿರುವ ಮನಸ್ಸಾಗಲಿ ಬುದ್ಧಿಯಾಗಲಿ ಅಲ್ಲವೇ ಕನಸನ್ನು ಕಂಡಿರುವುದು ಅಂತ ಅವರಿಗೆ ಅನಿಸುತ್ತಿದೆ. ಯಾಕೆ ಅಂದ್ರೆ ಎಚ್ಚರದ ಮನಸ್ಸಿನ ವಾಸನೆಯಿಂದ ಕನಸಾಗುತ್ತಿದೆ ಅಂತ ಲೋಕದಲ್ಲಿ ರೂಢಿ ಬಂದಿದೆ. ಕೆಲವು ಶಾಸ್ತ್ರಕಾರರು ಹಾಗೆಯೇ ಹೇಳುತ್ತಾರಲ್ಲ, ಅದರಿಂದ ಕನಸನ್ನು ಮನಸ್ಸು ಅಥವಾ ಬುದ್ಧಿಯು ನೋಡಿರುತ್ತಿದೆಯಲ್ಲ ಅಂತ ಹೀಗೆ ಕೇಳಬಹುದು. ಅದು ಅನುಭವಕ್ಕನುಸರಿಸಿ ನೋಡಿರುವ ಮಾತಲ್ಲ. ಯಾಕೆ ಅಂದ್ರೆ ಈಗ ಹೇಳುವಾಗ ಮತ್ತ ಅವರು ಹಿಂಗ್ ಹೇಳ್ತಾರಲ್ರಿ, ಮತ್ತ ಅವರು ಶಾಸ್ತ್ರ ಹೀಗ್ ಹೇಳ್ತಾರಲ್ರಿ ಅಂತ ಹಾಗೆ ಕೇಳುವುದಕ್ಕೆ ಹೋಗಬಾರ್ದು. ಅವರು ಏನಾದರೂ ಹೇಳಿ, ನಾವು ಏನಾದರೂ ಹೇಳಿ,
ಅದೆಲ್ಲ ಹೇಳುವುದು. ಪ್ರತಿಯೊಬ್ಬರಿಗೂ ಅನುಭವ ಐತಿ. ಆ ಅನುಭವದಿಂದ ನೋಡಿಕೊಳ್ಳುವುದಕ್ಕೆ ಮನಸ್ಸು ತಯಾರು ಮಾಡಿಕೊಳ್ಳಬೇಕು. ಅನುಭವ ಇದೆಯಲ್ಲ, ಅದು ಎಚ್ಚರದಲ್ಲಿರುವ ಶರೀರ, ಇಂದ್ರಿಯಗಳು, ಪ್ರಾಣಗಳು, ಮನೋಬುದ್ಧಿ, ಚಿತ್ತ, ಅಹಂಕಾರಗಳು ಕನಸಿಗೆ ಹೋಗುತ್ತಿವೆಯೇ ನೋಡ್ಕೋಬೇಕು. ಕನಸಿನಲ್ಲಿರುವ ಶರೀರ, ಇಂದ್ರಿಯಗಳು, ಪ್ರಾಣಗಳು, ಮನಸ್ಸು, ಬುದ್ಧಿ, ಚಿತ್ತ, ಅಹಂಕಾರ ಇವು ಎಚ್ಚರಕ್ಕೆ ಬರುತ್ತಿವೆಯೇ ನೋಡ್ಕೋಬೇಕು. ಇವು ಒಂದರಲ್ಲಿ ಒಂದು ಬರದೇ ಇರುವುದರಿಂದ, ಹಾಗಾದರೆ ಎರಡನ್ನು ನೋಡಿರುವುದು ಯಾವುದು? ಮನಸ್ಸು, ಬುದ್ಧಿ ಅಂತ ಹೇಳುವುದಕ್ಕೆ ಬರುತ್ತಿದೆಯೇ ಎನ್ನು? ಹಾಗಾದರೆ ಯಾವುದು ಎಚ್ಚರವನ್ನು ತೋರಿಸಿದೆಯೋ ಅದೇ ಕನಸನ್ನು ತೋರಿಸ್ತಾ ಇದೆ. ಆದ್ದರಿಂದ ಎಚ್ಚರಕ್ಕೊಂದು ಸಾಕ್ಷಿ, ಕನಸಿಗೊಂದು ಸಾಕ್ಷಿ ಹೀಗಿಲ್ಲ. ಎರಡನ್ನು ಬೆಳಗಿ ತೋರಿಸುವುದು ಸಾಕ್ಷಿಯೇ. ಆದ್ದರಿಂದಲೇ ಶ್ರುತಿಯಲ್ಲಿ ಸ್ವಪ್ನಾಂತಂ ಜಾಗರಿತಾಂತಂಚ ಉಭೌ ಏನಾನುಪಶ್ಯತಿ ಮಹಾಂತಂ ವಿಭುಂ ಆತ್ಮಾನಂ ಮತ್ವಾಧೀರೋ ನ ಶೋಚತಿ ಅಂತ ಪಾಠಕೋಪನಿಷತ್ತಿನಲ್ಲಿ ಹೇಳಿದೆ. ಯಮನು ನಚಿಕೇತನಿಗೆ ಹೇಳಿರುವ ವಿಷಯವನ್ನು ತೋರಿಸಿದೆ. ಆದ್ದರಿಂದ ಈಗ ಅನುಭವದಲ್ಲಿ ನಮಗೆ ಕನಸನ್ನು ಎಚ್ಚರವನ್ನು ತೋರಿಸುವುದು ಬುದ್ಧಿಯೋ ಜೀವನ ಸಾಕ್ಷಿಯೋ ನೋಡಿಕೊಳ್ಳಬೇಕು. ಈಗ ಎಚ್ಚರಕ್ಕೆ ಬಂದ ನಂತರ ಏನನಿಸುತ್ತಿದೆಯೋ ಹಾಗೆ ನೋಡಬಾರದು ಅಂತ ಮೊದಲಿನಿಂದ ಹೇಳಿಕೊಂಡು ಬಂದಿದೆ. ಎಚ್ಚರಕ್ಕೆ ಬಂದ ನಂತರ ಹಾಗೆ ಹೇಳುವುದು ಎಚ್ಚರದ ಪ್ರಮಾತೃ ಏನಂತ ಹೇಳುತ್ತಿದೆ? ಇಷ್ಟೊತ್ತನಕ ಇಂಥ ಕನಸನ್ನು ಕಂಡೆ, ಅದು ಏನೇನೋ ಸುಳ್ಳು ಸುಳ್ಳ ತೋರಿತು ಅಂತ ಹೇಳ್ತೈತಿ. ಎಚ್ಚರದ ಪ್ರಮಾತೃ ಬುದ್ಧಿಯನ್ನು ಉಪಯೋಗಿಸಿಕೊಂಡು ಹೀಗೆಯೇ ಕೆಲವರು ಶಾಸ್ತ್ರಕಾರರು, ಕೆಲವರು ಜನರು ಹೀಗಿಟ್ಟುಕೊಂಡಿರುವುದರಿಂದ ಅವರಿಗೆ ಅನುಭವದಿಂದ ನೋಡಿಕೊಳ್ಳುವುದಕ್ಕೆ ಬಂದಿಲ್ಲ ಅಂತ ತಿಳಿಸಿದೆ. ಅವಸ್ಥೆಗಳನ್ನು ನೋಡುವಾಗ ಯಾವ ಅವಸ್ಥೆಯ ಅನುಭವವು ಹೇಗಾಗಿರುತ್ತದೆಯೋ ಹಾಗೆಯೇ ನೋಡಿದರೆ ಏನೈತಿ ಎನ್ನುವುದು ಗೊತ್ತಾಗುತ್ತಿದೆ. ಇದನ್ನೇ ಪೂರ್ಣ ದೃಷ್ಟಿ ಅಂತ ಹಿಂದೆ ಹೇಳಿಕೊಂಡು ಬಂದಿರುವುದು. ಯಾರು ಹೀಗೆ ನೋಡುವುದಿಲ್ಲವೋ ಅವರ ದೃಷ್ಟಿ ಅಪೂರ್ಣ ರೂಪವಾಗಿ ಇದೆ. ಅಂದರೆ ಕನಸನ್ನು ಎಚ್ಚರಕ್ಕೆ ಬಂದ ನಂತರ ಹೇಗನಿಸ್ತೈತೆ ಹಾಗೆ ನೋಡುವುದು ಅಪೂರ್ಣ. ನಿದ್ರೆ ಅನುಭವ ಹೇಗಾಗಿರುತ್ತದೆಯೋ ಆ ನಿದ್ರೆಯ ಅನುಭವವನ್ನು ಬಿಡುವುದು ಎಚ್ಚರಕ್ಕೆ ಬಂದ ನಂತರ ಹೇಗನಿಸ್ತೈತೋ ಹಾಗೆ ನೋಡುವುದು ಅದು ಅಪೂರ್ಣ. ಆದರೆ ಪೂರ್ಣ ಅಂತ ಯಾವಾಗ ಹೇಳಿಸಿಕೊಳ್ಳುತ್ತಿದೆ? ಯಾವ ಅವಸ್ಥೆಯ ಅನುಭವವು ಹೇಗಾಗಿದೆಯೋ ಆ ಅನುಭವದಿಂದಲೇ ಅದನ್ನು ನೋಡಿ ನಿರ್ಣಯ ಮಾಡುವುದು ಪೂರ್ಣ ದೃಷ್ಟಿ. ಈಗ ಅದನ್ನೇ ಎಚ್ಚರವನ್ನು ಯಾವ ಸಾಕ್ಷಿಯು ಬೆಳಗಿದೆಯೋ, ಕನಸು ಅಂತ ನಾವು ಹೇಳ್ತಾ ಇದ್ದೇವಲ್ಲ ಎಚ್ಚರದ ದೃಷ್ಟಿಯಿಂದ, ಅದೇನು ಕನಸು ಅಂತ ಹೇಳಿಸಿಕೊಳ್ಳುವುದಿಲ್ಲ. ಅದು ಎಚ್ಚರವೆಂದೇ ಅನುಭವವನ್ನು ಕೊಡುತ್ತಿದೆ. ಅದನ್ನು ಬೆಳಗಿ ತೋರಿಸುವುದು ಸಾಕ್ಷಿಯೇ ಆಗಿದೆ. ಹೀಗೆ ಎರಡಕ್ಕೂ ಸಾಕ್ಷಿಯೇ ತಿರುಳಾಗಿರುವುದರಿಂದ ಅಲ್ಲಿ ತೋರಿಕೊಂಡ ಎರವೆಲ್ಲ ಯಾವುದೂ ಆತ್ಮಸ್ವರೂಪದ ಸಾಕ್ಷಿಯ ಎರವೇ ಇದೆ ಅಂತ ತಿಳಿಸುವುದಕ್ಕಾಗಿ ಹೇಳಿರುವುದು. ಅದರಲ್ಲಿ ಎಚ್ಚರದಂತೆಯೇ
ಎಚ್ಚರದಂತೆಯೇ ನಾನು ನನ್ನ ವಿಜ್ಞಾನ ಮಿಕ್ಕದ್ದು ಎಂಬ ವಿಂಗಡದ ಪ್ರಪಂಚವಿದೆ. ಎಚ್ಚರದಂತೆ ಅಲ್ಲಿಯೂ ಕೆಲವು ನೋಟಗಳು ಪ್ರಾತಿಭಾಷಿಕ ಸತ್ಯವುಳ್ಳ ಖುಷಿ ಎರವಿನವುಗಳಾಗಿಯೂ ಮತ್ತೆ ಕೆಲವು ದಿಟದಿರುವುಗಳಾಗಿಯೂ ತೋರುತ್ತವೆ. ಆದರೂ ಅಲ್ಲಿ ಬೇರೆ ಬೇರೆ ಎರವಿನ ಪದಾರ್ಥಗಳು ನಿಜವಾಗಿ ಇರುವೆಂತೇನು ನಾವು ಎಣಿಸುವುದಿಲ್ಲ. ಆದರೂ ಎಚ್ಚರದ ಅವಸ್ಥೆಯನ್ನು ನೋಡುವ ಸಾಕ್ಷಿಯೇ ಕನಸನ್ನು ನೋಡುತ್ತಿರುವುದೆನ್ನುವುದಕ್ಕೆ ಕನಸನ್ನು ಕಂಡೆನು ಎಂಬ ನೆನಪೇ ಆಧಾರವಾಗಿರುತ್ತದೆ. ಹೀಗೆ ನೋಡಿದರೆ ಕನಸಿನಲ್ಲಿ ಸಾಕ್ಷಿಯಾದ ನಮ್ಮ ಆತ್ಮನ ಎರವು ಒಂದೇ ಇರುತ್ತದೆ. ಕನಸನ್ನು ಬೆಳಗುವ ಸಾಕ್ಷಿಯು ಅದೇ ಎಚ್ಚರವನ್ನು ಬೆಳಗುತ್ತಿದೆ. ಆದ್ದರಿಂದ ಎಚ್ಚರಕ್ಕೊಂದು ಸಾಕ್ಷಿ, ಕನಸಿಗೊಂದು ಸಾಕ್ಷಿ ಹೀಗಿರುವುದಿಲ್ಲ. ಇದನ್ನು ನಾವು ಅನುಭವದಿಂದ ನೋಡಬೇಕು. ಆದ್ದರಿಂದಲೇ ನನಗೊಂದು ಕನಸಾಯಿತು ಅಂತ ಎಚ್ಚರಕ್ಕೆ ಬಂದ ನಂತರ ಹೇಳ್ತಾ ಇದ್ದಾನಲ್ಲ, ಹೇಳುವಾಗ ಯಾವುದು ಹೇಳುತ್ತಿದೆಯೋ ಅದು ಇರ್ತೈತಿ ಅನ್ನುವ ಕಲ್ಪನೆ ಬರುವಂತೆ ಇದ್ದುಕೊಂಡಿದೆ. ಅದಕ್ಕಾಗಿಯೇ ಅನುಭವದಿಂದ ನೋಡಿ ನಿರ್ಣಯ ಮಾಡಬೇಕು ಅಂತ ಹೇಳಿರುವುದು. ಹೇಳುವಾಗ ಎಚ್ಚರದ ಪ್ರಮಾತೃ ಬುದ್ಧಿಯನ್ನು ಉಪಯೋಗಿಸಿಕೊಂಡು ಹೇಳುತ್ತಿದೆ. ಆದರೆ ಎಚ್ಚರದ ಪ್ರಮಾತೃ ಕನಸಿನಲ್ಲಿ ಇದ್ದನೆ, ಎಚ್ಚರದ ಬುದ್ಧಿ ಕನಸಿನಲ್ಲಿ ಇರುತ್ತಿದೆಯೇ? ಯಾಕಿರುವುದಿಲ್ಲ ಅಂತೀರಿ ಅಂತ ಕೇಳಬಹುದಲ್ಲ. ಅದಕ್ಕೆ ಹೇಳಿಕೊಂಡು ಬಂದಿದೆ. ಅವರವರ ಅನುಭವದಿಂದಲೇ ನೋಡಬೇಕು. ಏನು, ಎಚ್ಚರದ ಪ್ರಮಾತೃವೇ ಕನಸಿನಲ್ಲಿ ಇದ್ರ ಈ ಎಚ್ಚರದಿಂದ ಈ ಕನಸಿಗೆ ಬಂದೇನಿ ಅಂತ ತಿಳಿಬೇಕೋ ಇಲ್ವೋ? ಎಚ್ಚರದಲ್ಲಿ ಹೊಸ ಮನೆ ಕಟ್ಸಿನಿ, ಕನಸಿನಲ್ಲಿ ಗುಡಿಸಲದಲ್ಲಿ ವಾಸ ಮಾಡಿಕೊಂಡೇನಿ. ಇದೇನು, ಎಚ್ಚರದಲ್ಲಿ ಹೊಸ ಮನೆ ಬಿಟ್ಟು ಕನಸಿನಲ್ಲಿ ಗುಡಿಸಲದಲ್ಲಿ ಯಾಕೆ ವಾಸ ಮಾಡ್ಲಿ? ಮತ್ತ ನಾನು ಇಲ್ಲಿ ಇರುವುದಿಲ್ಲಪ್ಪ, ಅಲ್ಲಿಗೆ ಎಚ್ಚರಕ್ಕೆ ಹೋಗ್ತೇನೆ ಅಂತ ತಿಳ್ಕೋಬೇಕೋ ಇಲ್ವೋ? ಎಚ್ಚರದ ಪ್ರಮಾತೃ ಇದ್ರ, ಎಚ್ಚರದ ಬುದ್ಧಿ ಇದ್ರೆ. ಅದಕ್ಕಾಗಿಯೇ ಯಾವ ಸಾಮಗ್ರಿಯೂ ಇರುವುದಿಲ್ಲ ಅಂತ ಅನುಭವಕ್ಕನುಸರಿಸಿ ನಿರ್ಣಯ ಮಾಡಿದೆ. ಅದು ಶಾಸ್ತ್ರದಲ್ಲಿ ಸಾಮಾನ್ಯ ಜನರ ದೃಷ್ಟಿಯನ್ನು ಅನುವಾದ ಮಾಡಿಕೊಂಡು ತತ್ವವನ್ನು ತಿಳಿಸುವುದಕ್ಕೆ ಎಚ್ಚರದ ಮನಸ್ಸಿನ ವಾಸನೆಯಿಂದ ಕನಸಾಗುತ್ತಿದೆ ಅಂತ ಜನರು ಹೇಳಿದ್ದಾರಲ್ಲ, ಅದನ್ನೇ ಅನುವಾದ ಮಾಡಿಕೊಂಡು ಹೇಳಿದೆ ಕೆಲವು ಕಡೆಯಲ್ಲಿ. ಆದರೆ ಅದೇ ಸರಿ ಅಂತ ಇಟ್ಟುಕೊಂಡು ಹೋಗುತ್ತಾರಲ್ಲ, ಅವರಿಗೆ ಅನುಭವ ಅನ್ನೋ ಮಾತು ಗೊತ್ತಾಗಿಲ್ಲ. ಎರಡವಸ್ಥೆಗಳನ್ನು ಒಂದೇ ಸಾಕ್ಷಿಯು ಬೆಳಗುತ್ತಾ ಇದೆ ಎನ್ನುವುದು ತಿಳಿದುಕೊಳ್ಳುವುದು ಅವರಿಗೆ ಕಷ್ಟವಾಗುತ್ತಿದೆ. ಆದ್ದರಿಂದ ಅನುಭವಕ್ಕನುಸರಿಸಿ ನೋಡಿ ನಿರ್ಣಯ ಮಾಡಿಕೊಳ್ಳಬೇಕು. ಈಗ ಹೀಗೆ ಹೇಳುವುದಿದೆಯಲ್ಲ, ಇದರಿಂದ ಏನು ಗೊತ್ತಾಗುತ್ತಿದೆ? ಕನಸಿನಲ್ಲಿ ನನ್ನ ವಿಜ್ಞಾನ ನಿನ್ನ ವಿಜ್ಞಾನ ಅಂತ ಬೇರೆ ಬೇರೆ ಇದೆಯಲ್ಲ, ನಾನಿರುತ್ತೇನೆ, ಅದು ಇರುತ್ತಿದೆ, ಇದು ಇರುತ್ತಿದೆ, ಬುದ್ಧಿ ಇರುತ್ತಿದೆ ಅಂತ ಈಗ ಅನಿಸಿದೆಯಲ್ಲ, ಅದಕ್ಕೆಲ್ಲ ಎರವು ಎಲ್ಲಿಂದ ಬಂದಿದೆ? ಸಾಕ್ಷಿಯ ಎರವೇ ಅದರ ಎರವಾಗಿದೆ. ಅಲ್ಲಿ ಬೇರೆ ಬೇರೆಯಾಗಿ ಎರವು ತೋರಿದರೂ ಸಹಿತ ಹೇಗೆ ಬೇರೆ ಬೇರೆಯಾಗಿ ಅದು ಇರುವುದಲ್ಲವೋ, ಆತ್ಮನ ಎರವು ಒಂದೇ ಇದೆಯೋ ಅದರಂತೆಯೇ ಎಚ್ಚರದಲ್ಲಿ ತೋರಿಕೊಳ್ಳುವ ಎರವು ಬೇರೆ ಬೇರೆಯಾಗಿದೆ ಅಂತ ಅನಿಸಿದರೂ ಎರವು ಬೇರೆ ಬೇರೆ ಅಲ್ಲ, ಒಂದೇ ರೂಪವಾಗಿದೆ ಅಂತ ತಿಳಿಯಬೇಕು. ಇದನ್ನೆಲ್ಲ ಯಾಕೆ ಹೇಳ್ತಾ ಇದ್ದಾರೆ ಅಂದ್ರೆ, ಎರವಿನ ಸ್ವರೂಪ ಹೇಗೈತಿ ಅಂತ ಗೊತ್ತಿಲ್ಲದೆ ಇರುವುದರಿಂದ ಇಷ್ಟೆಲ್ಲ ಹೇಳಬೇಕಾಗಿದೆ. ಎರವು ಇದೇ ಸತ್ತ ಸದ್ರೂಪ ಅಂತ ಹೇಳ್ತಕ್ಕಲ್ಲ, ಹೇಗಿರ್ತೈತಿ ಅದು? ಅದರಲ್ಲಿ ಭೇದ ಮಾಡುವುದಕ್ಕೆ, ವಿಭಾಗ ಮಾಡುವುದಕ್ಕೆ ಬರುತ್ತಿದೆಯೇ? ಹಾಗೆ ಬಂದರೆ ಅದನ್ನು ಎರವು ಆತ್ಮ ಅಂತ ಕರೆಯಬಹುದೇ? ಈಗ ಹೇಳುವುದಕ್ಕೆ ಹೊರಟಿರುವುದು ಎರವು ಅಂದ್ರೆ ಆತ್ಮಸ್ವರೂಪ. ಎರವೆಂದರೂ ಒಂದೇ, ಆತ್ಮನೆಂದರೂ ಒಂದೇ. ಆತ್ಮನನ್ನು ಹೀಗೆ ಬೇರೆ ಬೇರೆಯಾಗಿ ಎರವು ತೋರುತ್ತಿದೆಯಲ್ಲ ಅಂತ ಹೇಳಿದ್ರೆ ಆತ್ಮನು ಬೇರೆ ಬೇರೆ ಆಗುತ್ತಾನೆಯೇ?
ಶರೀರದ್ದು ಏನಾದರೂ ಹೆಚ್ಚು ಕಡಿಮೆ ಆದರೆ ಕಾಲು ಒಂದು ಕಡೆಗೆ, ಕೈ ಒಂದು ಕಡೆಗೆ, ರುಂಡು ಒಂದು ಕಡೆಗೆ, ಮುಂಡು ಒಂದು ಕಡೆಗೆ ಆಗ್ತೈತಲ್ಲ, ಹಾಗಾಗುತ್ತಾನೆ ಆತ್ಮನು. ಯಾಕಂದ್ರೆ ಎರವು ಬೇರೆ ಬೇರೆ ಅಂತ ಹೇಳಿದ್ರೆ ಹಾಗೆ ಆಗ್ಬೇಕೋ ಇಲ್ವೋ? ಬೇರೆ ಬೇರೆ ತುಂಡು ಎಲ್ಲ ಎರವು ಅನ್ನುವುದು ಅದು ಅದರಲ್ಲಿ ಭೇದ ಮಾಡುವ ಪ್ರಸಂಗವೇ ಇಲ್ಲ. ಮತ್ತೆ ಇನ್ನೊಂದು ಏನು ಕೇಳಿದ್ದ ಅಂದ್ರೆ, ವ್ಯಾವಹಾರಿಕ ಸತ್ಯ ಪ್ರಾತಿಭಾಷಿಕ ಸತ್ಯ ಅಂತ ನೀವು ಹೇಳಿದ್ರಲ್ಲ, ಪದಾರ್ಥಗಳನ್ನು ನೋಡಿಕೊಂಡು ತಿಳಿಸಿಕೊಳ್ಳುವ ಸೌಕರ್ಯಕ್ಕಾಗಿ ಅದು ತಟ್ಟನೆ ತೋರಿ ಮರೆಯಾಗುತ್ತಿದೆಯಲ್ಲ, ಅದು ಪ್ರತೀತಿ ಮಾತ್ರ ಅಂತ ಪ್ರಾತಿಭಾಷಿಕ ಅಂತ ಹೇಳಿತ್ತು. ವ್ಯವಹಾರ ಇರುವ ಪರ್ಯಂತ ಉಪಯೋಗವಾಗುತ್ತಿರುವುದರಿಂದ ವ್ಯಾವಹಾರಿಕ ಎರವು ಅಂತ ಹೇಳಿತ್ತು. ಆದರೆ ಎರವಿನಲ್ಲಿ ಭೇದವಿದೆ ಅಂತ ಹೇಳಿಲ್ಲ. ವ್ಯವಹಾರ ಇರುವ ಪರ್ಯಂತ ಪದಾರ್ಥಗಳು ಇದೆ ಅಂತ ಅನಿಸ್ತಾವು. ಭ್ರಾಂತಿಯಿಂದ ತೋರಿಕೊಂಡ ಪದಾರ್ಥಗಳು ಆಗಲೇ ತೋರಿಕೊಳ್ಳುತ್ತಿವೆ, ಅದರ ನಿಜ ಗೊತ್ತಾಯ್ತು ಅಂದ್ರೆ ಅದು ಹೋಗ್ಬಿಡ್ತೈತಿ ಅಂತ ಅದಕ್ಕೆ ಪ್ರಾತಿಭಾಷಿಕ ಅಂತ ಹೀಗೆ ಹೇಳಿತ್ತು. ಎರವಿನಲ್ಲಿಯೇ ವಿಭಾಗವಿಲ್ಲ, ಎರವಿನಲ್ಲಿಯೇ ಭೇದವಿಲ್ಲ. ಆದ್ದರಿಂದ ಇದೆಲ್ಲ ಆತ್ಮಸ್ವರೂಪದ ಎರವೇ. ಇದಕ್ಕಾಗಿ ಕನಸನ್ನು ನೋಡಿಕೊಂಡ್ರೆ, ಕನಸಿನಲ್ಲಿ ಎಷ್ಟು ತೋರಿಕೊಂಡ್ರು ಜನರು ಏನಂತ ತಿಳ್ಕೊಳ್ತಾರ, ಅಷ್ಟೆಲ್ಲ ಎಲ್ಲಿರ್ತೈತಿ, ಸುಮ್ಮನೆ ಏನೋ ತೋರಿತು ಅಂತ ತಿಳ್ಕೊಳ್ಳುತ್ತಾರಲ್ಲವೇ. ಅದರಂತೆ ಇಲ್ಲಿ ಬೇರೆ ಬೇರೆ ಎರವು ಅಂತ ಸಿದ್ಧವಾಗುವುದಿಲ್ಲ. ಎರವು ಇರುವಂತೆ ಇದ್ದುಕೊಂಡಿದ್ದರೂ ಪದಾರ್ಥಗಳನ್ನು ನೋಡಿಕೊಂಡು ಅದು ಐತಿ, ಇದು ಐತಿ, ಇಂಥದ್ದೈತಿ, ಅಂಥದ್ದೈತಿ ಅಂತ ಭೇದ ಮಾಡಿಕೊಂಡಿದ್ದಾನೆ ಅಂತ ತಿಳಿಸುವುದಕ್ಕಾಗಿ ಇಲ್ಲಿ ತೋರಿಸು. ಆದ್ದರಿಂದ ಸಾಕ್ಷಿ ಎರವು ಒಂದೇ ಇದ್ದರೂ ಅದು ಬಗೆ ಬಗೆ ಎರವುಗಳಾಗಿ ತೋರಬಹುದೆಂದೇ ಯುಕ್ತಿಯಿಂದ ಕಲ್ಪಿಸಬೇಕಾಗುತ್ತದೆ. ಅದು ಸಾಕ್ಷಿ ಎರವು ಒಂದೇ ಆದರೂ ಕನಸಿನಲ್ಲಿ ಬೇರೆ ಬೇರೆ ಅಂತ ತೋರಿಕೊಳ್ಳುತ್ತೆ. ಕನಸಿನಲ್ಲಿ ಬೇರೆ ಬೇರೆ ಅಂತ ತೋರಿಕೊಂಡ್ರು ಅಷ್ಟು ಭೇದ ಐತಿ ಅಂತ ಯಾರೂ ಒಪ್ಪಿಕೊಳ್ಳುವುದಿಲ್ಲ. ಆದ್ದರಿಂದ ಆತ್ಮನ ಎರವು ಒಂದೇ ರೂಪವಾಗಿದೆ. ಅದು ಒಂದೇ ರೂಪವಾಗಿದ್ದರೂ ಬೇರೆ ಬೇರೆಯಾಗಿ ತೋರಬಹುದಾಗಿದೆ ಅಂತ ಕನಸಿನ ಅನುಭವದಿಂದ ಎಚ್ಚರವನ್ನು ಹಾಗೆ ತಿಳಿಯಬೇಕು ಅಂತ ತೋರಿಸಿದೆ. ಕನಸಿನಲ್ಲಿ ಎರವು ಬೇರೆ ಇಲ್ಲ, ಆದರೂ ನನ್ನ ಎರವು, ನಿನ್ನ ಎರವು, ವಿಜ್ಞಾನದ ಎರವು, ಖುಷಿ ಎರವು, ಸತ್ಯದ ಎರವು ಅಂತ ಅಲ್ಲಿ ತೋರ್ತಲ್ಲ. ಅದರಂತೆ ಎಚ್ಚರದಲ್ಲಿ ನನ್ನ ಎರವು, ನಿನ್ನ ಎರವು, ವಿಜ್ಞಾನದ ಎರವು, ಖುಷಿ ಎರವು, ಸತ್ಯ ಎರವು ಅಂತ ತೋರ್ತೈತಲ್ಲ, ಇದರಲ್ಲಿಯೂ ಭೇದವಿಲ್ಲ. ಎರವು ಎರವಾಗಿಯೇ ಇದ್ದುಕೊಂಡಿದೆ ಅಂತ ತಿಳಿಯಬೇಕು ಅನ್ನುವುದಕ್ಕಾಗಿ ಕನಸಿನ ಅನುಭವವನ್ನು ಹೇಳಿ. ಈ ಸಾಕ್ಷಿಯು ಎಚ್ಚರದಲ್ಲಾಗಲಿ ಕನಸಿನಲ್ಲೇ ಆಗಲಿ ಯಾವಾಗಲಾದರೂ ಇಲ್ಲದೇ ಇರಬಹುದೆಂದು ಕಲ್ಪಿಸುವುದಕ್ಕೆ ಆಗುವುದಿಲ್ಲ. ಇನ್ನು ಸಾಕ್ಷಿ ಸ್ವರೂಪವಿದೆಯಲ್ಲ, ಇದನ್ನು ಎಚ್ಚರದಲ್ಲಿ ಇರ್ತತಿ, ಕನಸಿನಲ್ಲಿಲ್ಲ, ಕನಸಿನಲ್ಲಿ ಇರ್ತತಿ, ಎಚ್ಚರದಲ್ಲಿಲ್ಲ ಅಂತ ಕಲ್ಪನೆ ಮಾಡುವುದಕ್ಕೆ ಬರುತ್ತಿದೆಯೇ ಸಾಕ್ಷಿಯನ್ನು? ಹಾಗೆ ಕಲ್ಪನೆ ಮಾಡಿದರೆ ಏನಾಗುತ್ತಿದೆ? ಕಲ್ಪನೆ ಮಾಡಬೇಕಾದ್ರೂ ಸಾಕ್ಷಿಯೇ ಇರಬೇಕಾಗುತ್ತದೆ. ಯಾಕಂದ್ರೆ ಸಾಕ್ಷಿಯು ಇಲ್ಲ ಅಂತ ತಿಳಿಯಬೇಕಾದ್ರೆ ಅದನ್ನು ತಿಳಿಯುವುದು ಅರಿವು ಬೇಕಲ್ಲ. ಆದರೆ ಯಾವುದು ಇಲ್ಲ ಅಂತ ತೋರಿಸ್ತೈತಿ, ಅದನ್ನು ಯಾವುದು ಇಲ್ಲ ಅಂತ ತೋರಿಸ್ತೈತೋ ಅದು ಅರಿವಾಗುತ್ತದೆ. ಆದ್ದರಿಂದ ಅರಿವು ಇಲ್ಲದಂತೆ ಆಗುತ್ತಿದೆಯೇ, ಆ ಅರಿವನ್ನೇ ಸಾಕ್ಷಿ ಅಂತ ಹೇಳಿರುವುದು. ಆದ್ದರಿಂದ ಎಚ್ಚರದಲ್ಲೈತಿ, ಕನಸಿನಲ್ಲಿಲ್ಲ, ಕನಸಿನಲ್ಲೈತಿ, ಎಚ್ಚರದಲ್ಲಿಲ್ಲ, ಇಂಥದ್ದು ಹೊಂದಿಕೊಳ್ಳುವುದಿಲ್ಲ. ಅದನ್ನು ಇಲ್ಲ ಅಂತ ಕಲ್ಪನೆ ಮಾಡುವುದಕ್ಕೆ ಸಹಿತ ಬರುವಂತಿಲ್ಲ. ಹಾಗೆ ಕಲ್ಪನೆ ಮಾಡಬೇಕಾದರೆ ಅದೇ ಇರಬೇಕಾಗುತ್ತದೆ. ಆದರೂ ಸಾಕ್ಷಿಯನ್ನು
ಕನಸಿನಲ್ಲಿ ಎಚ್ಚರದಲ್ಲಿ ಆಗಲಿ ಕನಸಿನಲ್ಲಿ ಆಗಲಿ ನಮ್ಮ ಸ್ವರೂಪವಾದಿ ಸಾಕ್ಷಿಗಿಂತ ಬೇರೆಯಾಗಿರುವಂತೆ ಮತ್ತೆ ಯಾವುದನ್ನೇ ಆದರೂ ಇದೆಯೋ ಎಲ್ಲವೋ, ಹಿಂದೆ ಇತ್ತೋ ಎಲ್ಲವೋ, ಮುಂದೆ ಇರುವುದೋ ಎಲ್ಲವೋ, ಹಿಂದೆ ಇದ್ದದ್ದು ಇದೆಯೋ ಬೇರೊಂದು ಎಂದು ನಾವು ಸಂಶಯ ಮಾಡಬಹುದು. ಆದರೆ ನಮ್ಮ ಸ್ವರೂಪವಾದಿ ಸಾಕ್ಷಿಯ ವಿಷಯಕ್ಕೆ ಇಂಥ ಸಂಶಯವು ಎಂದಿಗೂ ಉಂಟಾಗಲಾರದು. ಈಗ ಸಾಕ್ಷಿಗೆ ತೋರಿಕೊಳ್ಳತಕ್ಕ ಎಚ್ಚರದ ಪ್ರಪಂಚವಾಗಲಿ ಕನಸಿನ ಪ್ರಪಂಚವಾಗಲಿ ಪದಾರ್ಥಗಳಾಗಲಿ ತೋರುತ್ತಿವೆಯಲ್ಲ, ಅವುಗಳು ಹಿಂದೆ ಇದ್ದದ್ದು ಮುಂದೆ ಇರುತ್ತಿದೆಯೋ ಇಲ್ಲವೋ, ಹಿಂದೆ ಇದ್ದದ್ದು ಅದೇನೋ ಅಥವಾ ಇದೆಯೋ ಅಥವಾ ಬೇರೊಂದೋ, ಇದು ಹಾಗೇ ಇರುತ್ತಿದೆಯೇ ಅಥವಾ ಇಲ್ಲದಂತೆ ಆಗುತ್ತಿದೆಯೇ, ಹೀಗೆ ಕಲ್ಪನೆ ಮಾಡಬಹುದು. ಆದರೆ ಆತ್ಮನ ಸ್ವರೂಪದಲ್ಲಿ ಹೀಗೆ ಕಲ್ಪನೆ ಮಾಡುವುದಕ್ಕೆ ಬರುವುದಿಲ್ಲ. ಯಾಕಿದನ್ನು ಹೀಗೆ ತಿಳಿಸ್ತಾ ಇದ್ದಾರೆ? ನಮ್ಮ ಸ್ವರೂಪ ಸಾಕ್ಷಿಯಾಗಿರುವುದರಿಂದ, ನಾವೇ ಆತ್ಮನಾಗಿರುವುದರಿಂದ ನಾವು ಇಲ್ಲದಂತೆ ಆಗುತ್ತೇವೆಯೇ ಅನುಭವದಲ್ಲಿ ನೋಡಿಕೊಳ್ಳಲಿ ಎನ್ನುವುದಕ್ಕಾಗಿ ಹೀಗೆ ಹೇಳ್ತಾ ಇರುವುದು. ಪದಾರ್ಥಗಳ ಬದಲಾವಣೆ ಆಗಬಹುದು, ಇಲ್ಲದಂತೆ ಆಗಬಹುದು, ಅಥವಾ ಇನ್ನೊಂದು ರೂಪವಾಗಿ ಆದರೂ ಇರಬಹುದು. ಆದರೆ ನಮ್ಮ ಸ್ವರೂಪವು ಇಲ್ಲದಂತೆ ಆಗುತ್ತಿದೆಯೇ? ಎಚ್ಚರದಲ್ಲಿ ಆಗಲಿ ಕನಸಿನಲ್ಲಿ ಆಗಲಿ. ಹಾಗ ಆಯಿತು ಅಂದ್ರೆ ಯಾವುದರಿಂದ ಹಾಗಾಗೇತಿ ಅಂತ ಗೊತ್ತಾಗ್ಬೇಕಲ್ಲ. ಗೊತ್ತಾಗದನ ಆಗೇತಿ ಅಂತ ಹೇಳಿದ್ರೆ ಅದು ಸರಿಯಲ್ಲ. ಯಾಕಂದ್ರೆ ತನಗೆ ತಿಳಿಯದೆ ಇದ್ರೂ ಸಹಿತ ಅವನು ಹೀಗ ಆಗೇತಿ ಅಂದ್ರೆ ಇಲ್ಲದಂತೆ ಆಗಿರಬಹುದು ಅಂತ ಈ ಕಲ್ಪನೆ ಮಾಡಿದ್ರೆ ಆಗಲೂ ಸಹಿತ ಏನು ಗೊತ್ತಾಗುತ್ತಿದೆ? ಹಾಗೆ ಕಲ್ಪನೆ ಮಾಡಬೇಕಾದ್ರೆ ನಾನು ಇರಬೇಕೋ ಇಲ್ಲವೋ, ನನ್ನ ಸ್ವರೂಪ ಇರಬೇಕೋ ಇಲ್ಲವೋ, ಹೀಗೆ ಬರುತ್ತಿದೆ. ಆದ್ದರಿಂದಲೇ ಯಾವ ರೂಪದಿಂದಲೂ ಎಚ್ಚರದಲ್ಲಿ ಆಗಲಿ ಕನಸಿನಲ್ಲಿ ಆಗಲಿ ನೀವು ಇಲ್ಲದಂತೆ ಆಗುವವರಲ್ಲ. ಇದನ್ನು ತಿಳಿದುಕೊಳ್ಳಲಿ ಅಂತ ಈ ವಿಚಾರವನ್ನು ಹೇಳ್ತಾ ಇದ್ದಾರೆ. ಕಲ್ಪನೆ ಮಾಡಿ, ಎಚ್ಚರದಲ್ಲಿ ಇಲ್ಲದಂತೆ ಆಗಬಹುದಲ್ಲ ಅಥವಾ ಕನಸಿನಲ್ಲಿ ಇಲ್ಲದಂತೆ ಆಗಬಹುದಲ್ಲ ಅಂತ ಕಲ್ಪನೆ ಮಾಡಿ. ಹಾಗೆ ಕಲ್ಪನೆ ಮಾಡಿದರೆ ಯಾರಿಗೆ ಗೊತ್ತಾಗಿದೆ ಇಲ್ಲ ಅನ್ನೋದು? ಯಾವನಿಗೆ ಗೊತ್ತಾಗೈತ್ ನೋಡು ಇಲ್ಲ ಅಂತ ಕಲ್ಪನೆ ಮಾಡಿದ್ದು ಅವನನ್ನೇ ಅವನ ಸ್ವರೂಪ ಅಂತ ಹೇಳುದು. ಅವನಿಗೆ ಸಾಕ್ಷಿ ಅವನ ಸ್ವರೂಪ ಆತ್ಮ ಅಂತ ಹೇಳ್ತಾ ಇರು. ಆದ್ದರಿಂದ ಯಾವಾಗಿಲ್ಲದಂತೆ ಆಗುತ್ತಾನೆ ಆತ್ಮನು? ಶರೀರ ಇಲ್ಲದಂತೆ ಆಗಬಹುದು, ಇಂದ್ರಿಯಗಳಿಲ್ಲದಂತೆ ಆಗಬಹುದು, ಪ್ರಾಣಗಳು ಇಲ್ಲದಂತೆ ಆಗಬಹುದು, ಮನೋಬುದ್ಧಿ ಚಿತ್ತ ಅಹಂಕಾರಗಳು ಇಲ್ಲದಂತೆ ಆಗಬಹುದು, ಪ್ರಮಾತೃತ್ವವು ಇಲ್ಲದಂತೆ ಆಗಬಹುದು. ಆತ್ಮನು ಇಲ್ಲದಂತೆ ಆಗುತ್ತಾನೆಯೇ? ಹಾಗೆ ಆಗುವುದನ್ನು ಯಾರಾದರೂ ಅನುಭವಿಸಿದ್ದಾರೆಯೇ? ಅನುಭವಿಸಿದರೆ ಯಾವುದರಿಂದ ಅದರ ಅನುಭವ ಆಗೈತೆ ನೋಡು, ಅದನ್ನೇ ಅವರ ಸ್ವರೂಪ ಅಂತ ತಿಳಿಯಲಿ. ಅದನ್ನೇ ಸಾಕ್ಷಿ ಅಥವಾ ಆತ್ಮಸ್ವರೂಪ ಅಂತ ತಿಳಿಯಲಿ. ಹೀಗಿರುವುದರಿಂದ ನಾವು ಯಾವಾಗಿಲ್ಲದಂತೆ ಆಗುತ್ತೇವೆ? ನಾವು ಅನ್ನುವಾಗ ಶರೀರೇಂದ್ರಿಯಾದಿಗಳಿಂದ ಕೂಡಿಕೊಂಡಿರುವವರು ಅಂತ ಅರ್ಥ ಮಾಡಬಾರ್ದು. ಆತ್ಮಸ್ವರೂಪ
ಸಾಕ್ಷಿ ಸ್ವರೂಪ ಅಂತ ಹೇಳಿದೆಯಲ್ಲ, ಅದನ್ನು ಅರ್ಥ ಮಾಡಿಕೊಳ್ಳಬೇಕು. ಯಾವಾಗ ಇಲ್ಲದಂತೆ ಆಗುತ್ತಿದೆ? ಈಗ ನಾವು ನೋಡಿಕೊಳ್ಳುವುದಕ್ಕೆ ಬರದೇ ಇದ್ರೂ ಸಹಿತ ಈ ಶಾಸ್ತ್ರವನ್ನು ಕೇಳಿದ್ದರ ಬಲದಿಂದ ಏನ್ ಹೇಳುತ್ತ ಅಂದ್ರೆ, ಇಲ್ಲ ಇಲ್ಲದಂತೆ ಆದ್ರೆ ನನಗೇ ಅಲ್ಲವೇ ಗೊತ್ತಾಗಬೇಕು ಇಲ್ಲದಂತೆ ಆಗುವುದು, ಅಂದ ಬಳಿಕ ಇಲ್ಲದಂತೆ ಹೇಗಾಗ್ತೀನಿ ನಾನು ಅಂತ ಇಂಥ ಬಲ ಬಂದೈತಿ ನೋಡಿ ಶಾಸ್ತ್ರ ಕೇಳೋದ್ರಿಂದ. ಇನ್ನು ಆತ್ಮನಲ್ಲಿ ನಿಂತುಕೊಂಡಿಲ್ಲ, ಆತ್ಮನಲ್ಲಿ ನಿಂತುಕೊಂಡೇನಿ ಅಂತ ಬೇಕಾದ್ರೆ ಅಭಿಮಾನ ಮಾಡಿಕೊಂಡಿರಬಹುದು, ಆದರೆ ಅದು ನೀವು ಅಭಿಮಾನ ಮಾಡಿಕೊಂಡಿರುವುದು ಆತ್ಮ ಅಲ್ಲ. ಯಾಕೆ ಅಂದ್ರೆ ಅದರಲ್ಲಿ ನಿಲುಗಡೆ ಬಂತು ಅಂದ್ರೆ ಇಂಥ ವ್ಯವಹಾರ ಇರುವುದಿಲ್ಲ. ಏನು ಇರುವುದು ಇಲ್ಲದ್ದು ಗೊತ್ತಾದದ್ದು ಅಂತ ಹೀಗೆ ವ್ಯವಹಾರ ನಡೆಯುವುದಕ್ಕೆ ಅವಕಾಶವಿಲ್ಲ. ಅದು ನಿರ್ವಿಕಲ್ಪ ನಿರ್ವಿಶೇಷ ಸ್ವರೂಪವಾಗಿ ಇದ್ದುಕೊಂಡಿರುವುದು. ಆದರೆ ಈ ಶಾಸ್ತ್ರವನ್ನು ಕೇಳುವುದರಿಂದ ವಿವೇಕದ ಮಾರ್ಗ ಸರಿಯಾಗಿ ಹತ್ತಿರುವುದರಿಂದ ಎಂಥ ಬಲ ಬಂದಿದೆ. ಈಗ ನಾನು ನನ್ನ ಸ್ವರೂಪ ಇಲ್ಲದಂತೆ ಆಗುವುದಲ್ಲ. ಯಾಕಾಗುವುದಲ್ಲ? ಆಗ್ಬೇಕಾದ್ರೆ ನನಗೆ ಗೊತ್ತಾಗಬೇಕೋ ಇಲ್ವೋ? ನನ್ನಲ್ಲಿ ನಾನೇ ಕೊನೆಯವನಾಗಿರುವುದರಿಂದ ನನಗೆ ಗೊತ್ತಿಲ್ಲದೆ ಹೇಗಾಗುತ್ತಿದೆ ಅದು? ಆದ್ದರಿಂದ ನನ್ನ ಅನುಭವದಲ್ಲಿ ನಾನು ಇಲ್ಲ ಅನ್ನೋದು, ಆದರೂ ಸಹಿತ ನನ್ನ ಸ್ವರೂಪ ಇಲ್ಲದಂತೆ ಆಗುವುದು. ನಾನನ್ನುವುದು ಇಲ್ಲದಂತೆ ಆಗುವುದು ಅನುಭವದಲ್ಲಿ ಐತಿ, ಆದರೆ ನಮ್ಮ ಸ್ವರೂಪ ಇಲ್ಲದಂತೆ ಆಗುವುದು ಅನುಭವದಲ್ಲಿದೆಯೇ? ಎಲ್ಲ. ಹಾಗಾದರೆ ನಾವು ಈಗ ಶರೀರೇಂದ್ರಿಯಾದಿಗಳನ್ನು ಬಿಟ್ಟು ಇದ್ದೇವೆಯೋ ಇಲ್ಲವೋ? ಬಿಟ್ಟು ಇರುವುದೇ ನಮ್ಮ ಸ್ವರೂಪ. ಅದಕ್ಕಾಗಿ ಈ ಶರೀರೇಂದ್ರಿಯಾದಿಗಳನ್ನು ಬೆರಕೆ ಮಾಡಿಕೊಂಡಿದ್ದೇವಲ್ಲ, ಶಾಸ್ತ್ರ ಇದನ್ನು ಬಿಡಿಸಿಕೊಂಡು ನೋಡಿಕೊಳ್ಳಲಿ ಅಂತ ತಿಳಿಸಾಕ್ ಬಂದೈತಿ. ಈ ಎಚ್ಚರ ಕನಸು ನಿದ್ರೆಯನ್ನು ಹೇಳುವುದು ಎಚ್ಚರ ಕನಸು ನಿದ್ರೆ ಹೇಳುವ ಉದ್ದೇಶವಲ್ಲ, ನಮ್ಮ ಸ್ವರೂಪವನ್ನು ತಿಳಿಸುವ ಉದ್ದೇಶದಿಂದ ಈ ಅವಸ್ಥೆಗಳನ್ನು ಉಪಯೋಗಿಸಿಕೊಂಡಿದೆ. ಯಾಕೆಂದ್ರೆ ಎಲ್ಲ ವ್ಯವಹಾರವು ಈ ಅವಸ್ಥೆಗಳಲ್ಲಿ ಅಡಕವಾಗಿರುವುದರಿಂದ ಇವುಗಳ ವಿಚಾರವನ್ನು ಮಾಡಿದರೆ ಹೊರಗೆ ಯಾವುದೂ ಉಳಿಯುವುದಿಲ್ಲ ಅನ್ನುವುದಕ್ಕಾಗಿ ಇದನ್ನು ಉಪಯೋಗಿಸಿಕೊಂಡಿದೆ. ಆದ್ದರಿಂದ ಹೀಗೆ ನೋಡಿದರೆ ನಮ್ಮ ಸ್ವರೂಪ ಯಾವಾಗಿಲ್ಲದಂತೆ ಆಗುತ್ತಿದೆ? ಈ ಸಾಕ್ಷ್ಯ ವಿಷಯಕ್ಕೆ ಇಂಥ ಸಂಶಯವು ಎಂದಿಗೂ ಉಂಟಾಗಲಾರದು. ಏಕೆಂದರೆ ಸಾಕ್ಷಿಯು ಕಾಲಕ್ಕೂ ಸಾಕ್ಷಿಯಾಗಿರುತ್ತಿದೆ. ಇಷ್ಟೇ ಅಲ್ಲ, ಎರವೆಂಬ ಭಾವನೆಯೇ ಈ ಸಾಕ್ಷಿ ಅನುಭವದಿಂದ ನಮಗೆ ಬಂದಿರುತ್ತದೆ. ಕಾಲವಾಗಲಿ, ದೇಶವಾಗಲಿ, ಪ್ರಪಂಚವಾಗಲಿ, ಪದಾರ್ಥಗಳಾಗಲಿ ನಮಗೆ ಗೋಚರವಾಗಿ ಇದೆ ಅಂತ ಹೇಳಿಸಿಕೊಳ್ಳಬೇಕು. ನಾವು ಈಗ ಇನ್ನೊಂದನ್ನು ಕಂಡುಕೊಳ್ಳಬೇಕಾಗಿದೆ. ಏನು? ಯಾವುದಾದರೂ ಇದೆ ಅಂತ ಅನಿಸ್ತೈತಲ್ಲ, ಆ ಇದೆ ಅಂತ ಅನಿಸುವುದು ಸಾಕ್ಷಿ ಅನುಭವದಿಂದ ಬಂದಿರುವುದಾಗಿದೆ. ಸಾಕ್ಷಿ ಅನುಭವದಿಂದ ಯಾವುದು ತೋರಿಸಿಕೊಳ್ಳುತ್ತಿದೆ ನೋಡು, ಅದು ಇದೆ ಅಂತ ಅನಿಸ್ತೈತೆ. ಹಾಗಾದರೆ ಇದೆ ಅಂತ ಯಾವುದನ್ನು ನಾವು ನೋಡ್ತೇವೋ, ಹೇಳ್ತೇವೋ, ಮೂಸ್ತೇವೋ, ಮುಟ್ತೇವೋ, ಕೇಳ್ತೇವೋ, ಅದೆಲ್ಲ ಏನು? ಸಾಕ್ಷಿ. ಅದೆಲ್ಲ ಸಾಕ್ಷಿಯೇ. ಆದ್ದರಿಂದಲೇ ಈ ಭಾವನೆ ಬರುವುದಕ್ಕೆ, ಇದೆ ಅನ್ನುವ ಭಾವನೆ ಬರುವುದಕ್ಕೆ ಈ ಸಾಕ್ಷಿ ಅನುಭವದಿಂದಲೇ ಆ ಇದೆ ಅನ್ನುವ ಭಾವನೆ ಪ್ರತಿಯೊಬ್ಬರಿಗೂ ಬಂದಿದೆ.
ಅವರು ಸಾಕ್ಷಿಯನ್ನು ತಿಳಿದಿರಲಿ, ತಿಳಿಯದೇ ಇರಲಿ, ಆದರೂ ಅವರಿಗೆ ಇದೆ ಅಂತ ಯಾವುದಾದರೂ ಅನಿಸಿದರೆ ಅದು ಸಾಕ್ಷಿ ಅನುಭವದಿಂದ ಬಂದಿರುತ್ತೆ. ಇಷ್ಟೇ ಅಲ್ಲ, ಅದು ಎಷ್ಟು ಕಾಲ ಇದೆ ಅಂತ ಹೇಳಿಸಿಕೊಳ್ಳುತ್ತಿದೆಯೋ ಅಷ್ಟು ಕಾಲವು ಆ ಸಾಕ್ಷಿ ಅನುಭವದಿಂದ ಬೆಳಗಿಸಿಕೊಂಡು ಇದೆ ಅಂತ ಹೇಳಿಸಿಕೊಳ್ಳುತ್ತೆ. ಈಗ ಎಚ್ಚರದ ಅವಸ್ಥೆ ಐತಿ, ಇದು 12 ಗಂಟೆ ಇರ್ತೈತಿ, 16 ಗಂಟೆ ಇರ್ತೈತಿ ಅಂತ ಹೀಗೆ ಕಲ್ಪನೆ ಮಾಡಿಕೊಳ್ಳುತ್ತಾನಲ್ಲ, ಎಷ್ಟು ಕಾಲ ಇದೆ ಅಂತ ಇದು ತೋರಿಕೊಳ್ಳುತ್ತಿದೆಯೋ ಇದು ಎಲ್ಲ ಸಾಕ್ಷಿ ಅನುಭವದಿಂದ ಬೆಳಗಿಸಿಕೊಂಡೇ ಇದು ತೋರುತ್ತೆ. ಆದ್ದರಿಂದಲೇ ಯಾವುದನ್ನಾದರೂ ಇದೆ ಅಂತ ನಾವು ಭಾವಿಸಿಕೊಳ್ಳುತ್ತೇವಲ್ಲ, ಆಗ ಸಾಕ್ಷಿ ಅನುಭವದಿಂದ ಬೆಳಗಿಸಿಕೊಂಡು ಇದೆ ಇದೆ ಅಂತ ನಮಗೆ ಭಾವನೆಗೆ ಬಂದಿದೆ ಅಂತ ತಿಳಿಯಬೇಕು. ಹೀಗೆ ಇರುವುದರಿಂದ ಏನು ಗೊತ್ತಾಗುತ್ತಿದೆ? ಇರುವುದೆಲ್ಲ ಪರಮಾತ್ಮನೇ, ಇರುವುದೆಲ್ಲ ಆತ್ಮನೇ, ಇರುವುದೆಲ್ಲ ನಮ್ಮ ಸ್ವರೂಪವೇ ಅಂತ ಗೊತ್ತಾಗುತ್ತದೆ. ಆದ್ದರಿಂದ ಎತ್ತ ವಿಮರ್ಶನೆ ಮಾಡಿ ನೋಡಿದರೂ ನಮ್ಮ ಸ್ವರೂಪವನ್ನು ಬಿಟ್ಟು ಯಾವುದೂ ಇಲ್ಲ ಅಂತ ತಿಳಿಯುತ್ತಾ ಇದೆ. ಅದಕ್ಕಾಗಿಯೇ ಈ ವಿಚಾರವನ್ನು ಇಲ್ಲಿ ಹೇಳಿರುವ ಈ ಸಾಕ್ಷಿ ಅನುಭವದ ಬೆಳಕು ಏತೇತರ ಮೇಲೆ ಬೀಳುವುದೋ ಅದೆಲ್ಲವೂ ತಾನು ತೋರುವಷ್ಟು ಕಾಲ ಇದೆಯೆಂದೇ ತೋರಿಕೊಳ್ಳುತ್ತದೆ. ಈಗ ಸೂರ್ಯನ ಬೆಳಕು ಯಾವ್ಯಾವುದರ ಮೇಲೆ ಬೀಳ್ತಾ ಇದೆಯೋ ಅದು ಎಲ್ಲ ತೋರಿಕೊಳ್ಳುತ್ತಿದೆಯಲ್ಲ, ಹಾಗೆ ಸಾಕ್ಷಿ ಚೇತನದ ಬೆಳಕು ಯಾವ್ಯಾವುದರ ಮೇಲೆ ಬೀಳುತ್ತದೆಯೋ ಅದು ತೋರುವಷ್ಟು ಕಾಲ ಇದೆ ಇದೆ ಅಂತನ ಹೇಳಿಸಿಕೊಳ್ಳು. ಈಗ ಪದಾರ್ಥಗಳು, ಪ್ರಪಂಚವು ಇದು ಇದೆ ಇದೆ ಅಂತ ಹೇಳಿಸಿಕೊಳ್ಳುತ್ತಿದೆಯಲ್ಲ, ಇದು ಸಾಕ್ಷಿಯ ಬೆಳಕಿನಿಂದ ಇದೆ ಇದೆ ಅಂತ ಹೇಳಿಸಿಕೊಳ್ಳುತ್ತಿದೆ. ಆದ್ದರಿಂದ ಈ ಪ್ರಪಂಚವೆಂದರೂ, ಪದಾರ್ಥಗಳೆಂದರೂ, ಜೀವರಾಶಿ ಎಂದರು ಎಲ್ಲವೂ ಆತ್ಮನೇ, ಎಲ್ಲವೂ ಪರಮಾತ್ಮನೇ ಅಂತ ಹೀಗೆ ನಿರ್ಣಯಕ್ಕೆ ಬರ್ತಾ ಇದೆ. ಅದಕ್ಕಾಗಿ ಇಲ್ಲಿ ಅದು ಏನು ಅಂದರೆ, ಇದನ್ನು ಹೇಳುವಾಗ ಅನುಭವದಿಂದ ನೋಡಬೇಕು, ಮನಸ್ಸು ಬುದ್ಧಿಯನ್ನು ಉಪಯೋಗಿಸಬಾರದು. ಈಗ ಅನುಭವದಿಂದ ನೋಡಬೇಕು ಅಂತ ಹೇಳ್ತೈತಲ್ಲ, ಅದು ಹೊಸದೇನಲ್ಲ. ನೀವು ಅದರಿಂದಲೇ ನೋಡ್ತಾ ಇದ್ದೀರಿ, ಅದರಿಂದಲೇ ನೋಡ್ತೀವಿ ಅನ್ನೋದು ನಿಮಗೆ ಗೊತ್ತಾಗಿಲ್ಲ. ಹೇಗೆ ಅಂದರೆ, ಎಚ್ಚರದಲ್ಲಿರುವ ಶರೀರೇಂದ್ರಿಯಾದಿಗಳು ಕನಸಿಗೆ ಬಂದಿಲ್ಲ, ಕನಸಿನಲ್ಲಿರುವ ಶರೀರೇಂದ್ರಿಯಾದಿಗಳು ಎಚ್ಚರಕ್ಕೆ ಬಂದಿಲ್ಲ ಅಂತ ಹೀಗೆ ಎಚ್ಚರಕ್ಕೆ ಬಂದ ನಂತರ ಹೇಳ್ತೀರಲ್ಲ, ಯಾವುದರಿಂದ ನೋಡಿ ಹೇಳ್ತೀರಿ? ಎಚ್ಚರದ ಶರೀರ, ಇಂದ್ರಿಯಗಳು, ಪ್ರಾಣಗಳು, ಮನೋಬುದ್ಧಿಯಿಂದ ನೋಡಿ ಹೇಳ್ತೀರಾ? ಬರುವುದಿಲ್ಲ. ಯಾಕೆ? ಅವು ಇರ್ಬೇಕೋ ಇಲ್ವೋ ಅದನ್ನು ನೋಡಕ್ಕ. ಇನ್ನೊಂದು ಕಡೆಯಲ್ಲಿ ಇರುತ್ತಿದೆಯವು, ಇರುವುದಿಲ್ಲ. ಮತ್ ಹಾಗಾದ್ರೆ ಇವು ಇರುವುದಿಲ್ಲ ಅಂತ ಹೇಳುವಾಗ ಯಾವುದರಿಂದ ನೋಡಿಕೊಂಡು ಹೇಳ್ತೀರಿ? ಅನುಭವದಿಂದ ನೋಡಿಕೊಂಡು ಹೇಳ್ತಾ ಇರು. ಆದ್ರೆ ಅನುಭವದಿಂದ ನೋಡಿಕೊಂಡು ಹೇಳ್ತೀನಿ ಅನ್ನುವಾಗ ಅನುಭವವೆಂದರೆ ಯಾವುದು ಅಂತ ಅದು ಗೊತ್ತಾಯ್ತು ಅಂದ್ರೆ ಮುಗಿದ ಕೆಲಸ. ಅನುಭವದಿಂದಲೇ ನೋಡ್ತಾ ಇರುವುದು, ಅನುಭವದಿಂದಲೇ ಗೊತ್ತಾಗಿರುವುದು.
ಆದ್ರೆ ಇದರ ವಿಮರ್ಶನೆ ಮಾಡುವಾಗ ಬೆರಕೆಯಾಗುತ್ತಿದೆ. ಆ ಬೆರಕೆಯನ್ನು ಬಿಡಿಸಿಕೊಂಡು ನೋಡಬೇಕು. ಅದು ಜಾಣತನ ಆಯ್ತು. ಎಚ್ಚರದ ಪ್ರಮಾತೃ ಬುದ್ಧಿಯನ್ನು ಉಪಯೋಗಿಸಿಕೊಂಡು ಈಗ ವಿಚಾರ ಮಾಡುತ್ತಾನೆ ಅಂತ ಅನಿಸ್ತೈತಿ. ಹಾಗಲ್ಲ. ಎಚ್ಚರದ ಪ್ರಮಾತೃ ಬುದ್ಧಿಯನ್ನು ಉಪಯೋಗಿಸಿಕೊಂಡು ವಿಚಾರ ಮಾಡುವುದಕ್ಕೆ ಎಚ್ಚರದ ಪ್ರಮಾತೃ ಕನಸನ್ನು ಕಂಡಿದ್ದಾನೆಯೇ? ಎಲ್ಲ. ಎಚ್ಚರದ ಬುದ್ಧಿ ಕನಸನ್ನು ನೋಡಿದೆಯೇ? ಎಲ್ಲ. ಹಾಗಾದರೆ ಯಾವುದು ನೋಡಿರುವುದು? ಅನುಭವ. ಅನುಭವವು ನೋಡಿದೆ. ಹಾಗಾದರೆ ಈಗ ನಿರ್ಣಯ ಮಾಡುವುದು ಯಾವುದು? ಅನುಭವ ನಿರ್ಣಯ ಮಾಡ್ತೈತಿ, ಬುದ್ಧಿ ಅಲ್ಲ. ವ್ಯವಹಾರದಲ್ಲಿ ಬುದ್ಧಿ ನಿರ್ಣಯ ಮಾಡ್ತೈತಿ, ವಿಚಾರ ಮಾಡ್ತೈತಿ ಅಂತ ಅನಿಸಿರುವುದು ನಿಜವಾದರೂ ಈಗ ಅನುಭವವಿದೆಯಲ್ಲ, ಅದು ಪ್ರಮಾತೃವಿನ ವೇಷದಿಂದ ಈ ಬುದ್ಧಿಯನ್ನು ಉಪಯೋಗಿಸಿಕೊಂಡು ಅನುಭವ ವಿಚಾರ ಮಾಡ್ತೈತಿ. ಬರೇ ಬುದ್ಧಿಗೆ, ಬರೀ ಪ್ರಮಾತೃವಿಗೆ ಗೊತ್ತಿದೆಯೇ? ಎಲ್ಲ. ಅದನ್ನು ಸರಿಯಾಗಿ ನೋಡಿಕೊಂಡಾಗ ಹೌದು ಅಂತ ತಿಳಿಯುತ್ತಿದೆ. ಆದ್ದರಿಂದಲೇ ಇಲ್ಲಿ ಅನುಭವವನ್ನೇ ನಾವು ಉಪಯೋಗಿಸ್ತಾ ಇರುವುದು. ಅನುಭವವನ್ನು ಉಪಯೋಗಿಸಿ ವಿಚಾರ ಮಾಡ್ತೇವೆ ಅಂತ ಗೊತ್ತಿಲ್ಲ. ಗೊತ್ತಿಲ್ಲದೆ ಇರುವುದರಿಂದ ಈ ಪ್ರಮಾತೃವು ಬುದ್ಧಿಯನ್ನು ಉಪಯೋಗಿಸಿಕೊಂಡು ವಿಚಾರ ಮಾಡ್ತಾನ, ಹೀಗೆ ಬರ್ತೈತಿ. ಇಷ್ಟೇ ಅಲ್ಲ, ಕನಸಿನಲ್ಲಿ ಇಲ್ಲಿರುವ ಜೀವ ಇಲ್ಲದೆ ಇದ್ರೆ ಅದನ್ನ ಹೇಳಕ್ ಹೆಂಗ್ ಬರ್ತೈತಿ, ಮತ್ತೆ ಇರ್ಬೇಕೋ ಇಲ್ವೋ ಹೀಗೆ ಅನುಮಾನ ಮಾಡ್ತಾ ಇದ್ದಾನೆ ವಿಚಾರ ಮಾಡುವಾಗ. ಗೊತ್ತಿಲ್ಲ. ಅನುಭವದಿಂದ ನೋಡುವುದೇ ಅತ್ತ ಅವನು ಇರ್ಬೇಕೋ ಇಲ್ವೋ, ಇಲ್ಲದಿದ್ರೆ ಹೇಗೆ ಹೇಳಕ್ ಬರ್ತೈತಿ? ಇವನಿಗೆ ಕೇಳಿದರೆ ಉತ್ತರ ಹೇಳಕ್ ಬರುವುದಿಲ್ಲ. ಸರಿ, ಎಚ್ಚರದ ಪ್ರಮಾತೃ ಅದಾನ ಕನಸಿನಲ್ಲಿ ಅಂತ ಹೇಳ್ತಿದೆಯಲ್ಲ, ಹಾಗಾದ್ರೆ ಎಚ್ಚರದ ಪ್ರಮಾತೃ ಕನಸಿನಲ್ಲಿರುವಾಗ ಈಗ ನಾನು ಕನಸಿನಲ್ಲಿ ಅದೇನೆ ಅಂತ ತಿಳ್ಕೋಬೇಕೋ ಇಲ್ವಾ? ಯಾಕೆ ತಿಳ್ಕೊಳ್ಳಿಲ್ಲ? ಅಲ್ಲಿ ತಿಳ್ಕೊಳ್ಳುತ್ತಾನೆಯೇ? ಎಚ್ಚರದ ನೆನಪು ಅಲ್ಲಿ ಬರುತ್ತಿದೆಯೇ ಅವನಿಗೆ? ಬರುವುದಿಲ್ಲ. ಮತ್ತೆ ಎಚ್ಚರದ ನೆನಪು ಬರದೇ ಇದ್ರೆ ಅವನು ಹೆಂಗಿರ್ತಾನ? ಅದಕ್ಕಾಗಿಯೇ ಎಚ್ಚರದ ಅವಸ್ಥೆಗೆ ಕಟ್ಟು ಬಿದ್ದಿರುವ 3 ಪ್ರಕಾರದ ಪ್ರಪಂಚವು ಎಚ್ಚರದ ಅವಸ್ಥೆಯು ಇಲ್ಲದಿರುವಾಗ ಅವುಗಳಿಗೆ ಇರುವುದಕ್ಕೆ ಬರುವುದಿಲ್ಲ. ಬರದೇ ಇದ್ರು ಸಹಿತ ಇವರು ಇಟ್ಟುಕೊಂಡಾರ, ಇರ್ತೈತಿ ಅಂತ ಇಟ್ಟುಕೊಂಡಾರ ಶಾಸ್ತ್ರಕಾರ. ಇರ್ಬೇಕಲ್ಲ. ಅದಕ್ಕಾಗಿಯೇ ಎಚ್ಚರವು ಇಲ್ಲದಿರುವಾಗ ಶರೀರ ಐತಿ ಅಂತ ಗೊತ್ತಾಗುತ್ತಿದೆಯೇ? ಎಚ್ಚರದಲ್ಲೇ ಹೇಳ್ರಿ. ನಿಮಗೆ ಎಚ್ಚರದ ಅವಸ್ಥೆ ಬಂದಿಲ್ಲ, ಶರೀರ ಐತಿ ಅಂತ ಹ್ಯಾಕ್ ಗೊತ್ತು? ಇಂದ್ರಿಯಗದ ಅದಾವಂತ ಹ್ಯಾಕ್ ಗೊತ್ತು? ನಾನದೇನಿ ಅಂತ ಅನಿಸ್ತೈತ? ಎಲ್ಲ. ಮತ್ತೆ ಎಚ್ಚರದ ಅವಸ್ಥೆ ಇಲ್ಲದಿರುವಾಗ ಅವು ಇರುವುದಿಲ್ಲ. ಇದ್ರೆ ತೋರ್ತಿದ್ದು, ಗೊತ್ತಾಗ್ತಿತ್ತು. ಯಾರಿಗ್ ಗೊತ್ತಾಗಿದೆ? ಇರ್ಬೇಕಲ್ಲ. ಆದ್ದರಿಂದಲೇ ಅನುಭವಕ್ಕನುಸರಿಸಿ ಪ್ರಶ್ನೆ ಮಾಡಿದಾಗ ಹೇಳಕ್ ಬರುದಿಲ್ಲ. ಹಾಗೆ ಅಲ್ರಿ, ಎಚ್ಚರದಲ್ಲಿ ಇಲ್ಲದೆ ಇದ್ರೆ ಹೇಳಕ್ ಹೆಂಗ್ ಬರ್ತೈತಿ? ಇರ್ಬೇಕೋ ಇಲ್ವೋ? ಹೇಳುವುದರಿಂದ ಇರುತ್ತಾನೆ ಅಂತ ಕಲ್ಪನಾ ಮಾಡಿಕೊಂಡಿದ್ದಾನೆ. ಅನುಭವವನ್ನು ಕೈಬಿಟ್ಟ. ಅನುಭವದಿಂದ ನೋಡಿದಾಗ ಅನುಭವವು ಎರಡಕ್ಕೂ ಒಂದೇ ಇದ್ದುಕೊಂಡಿದೆ. ಎಚ್ಚರಕ್ಕೊಂದು ಸಾಕ್ಷಿ, ಕನಸಿಗೊಂದು ಸಾಕ್ಷಿ ಎರಡಿಲ್ಲ. ಅದಕ್ಕಾಗಿಯೇ ಶ್ರುತಿ ಉಭೌ ಏನಾನುಪಶ್ಯತಿ ಮಹಾಂತಂ ವಿಭುಮಾತ್ಮಾನಂ ಮತ್ವಾಧೀರೋ ನ ಶೋಚಿತಿ. ಯಾರು ಈ ಆತ್ಮನನ್ನು ತಿಳಿದುಕೊಳ್ಳುತ್ತಾರೆಯೋ ಅವರಿಗೆ ಶೋಕವೇ ಇಲ್ಲ. ಹಾಗಾದ್ರೆ ಎರಡನ್ನು ನೋಡಿರುವುದು ಯಾವುದು? ಆತ್ಮ. ಎಂಥ ಆತ್ಮ? ಮತ್ತ ಆತ್ಮ ಅಂದರೆ ಜೀವಾತ್ಮ ಅಂತ ಕಲ್ಪನೆ ಬಂದೀತು ಅನ್ನುವುದಕ್ಕಾಗಿ ಆ ಶ್ರುತಿ
ಎಷ್ಟು ಎಚ್ಚರಿಕೆಯಿಂದ ಹೇಳಿದೆ ಅಂದ್ರೆ ಮಹಾಂತಂ ವಿಭುಂ, ಬಹಳ ದೊಡ್ಡದು, ವ್ಯಾಪಕ ರೂಪವಾಗಿರುವುದು ಅಂತ ಒಂದನ್ನ ಹೇಳಿದರೆ ಸಾಕಾಗಲಿಲ್ಲ. ಅದಕ್ಕೆ ಮಹಾಂತಂ ಅಂತ ಒಂದನ್ನು ಹೇಳಿದ್ರೆ ಆಗ್ತಿತ್ತು, ಸಾಕಾಗಲಿಲ್ಲ, ವಿಭುಂ ಅಂತ ಹೇಳಿದ್ರು. ಆದ್ದರಿಂದ ಜೀವನಿಗೆ ಹಾಗೆ ಎರಡನ್ನು ವ್ಯಾಪಿಸಿಕೊಳ್ಳುವುದು ಐತ, ವ್ಯಾಪಕ ರೂಪವಾಗಿರ್ತೈತ ಎಲ್ಲ. ಮತ್ ಹಾಗಾದ್ರೆ ಜೀವ ಅಂತನ್ನುವನು ಒಂದು ಅವಸ್ಥೆಯಲ್ಲಿ ಇರುವ ಜೀವಿ ಇನ್ನೊಂದು ಅವಸ್ಥೆಯಲ್ಲಿ ಇರುತ್ತಾನೆಯೇ? ಅನುಭವ ನೋಡಿಕೊಂಡ್ರೆ ಗೊತ್ತಾಗುತ್ತಿದೆ. ಈಗ ಜೀವ ಅಂತ ನೀವು ಯಾವುದಕ್ಕಿಟ್ಟುಕೊಂಡಿದ್ದೀರಿ ನೋಡಿಕೊಳ್ಳ್ರಿ, ಸರಿಯಾಗಿ ಕನ್ನಡಿ ಪಂಡಿ ಹಿಡಿದುಕೊಂಡು. ಅದು ಕನಸಿನಲ್ಲಿ ಇದ್ರ, ಈಗ ನಾವು ಮನೆಯಲ್ಲಿದ್ದವರು ಇಲ್ಲಿ ಇರುವುದರಿಂದ ನಿಮ್ಮ ಮನೆ ಇದೆ ಏನ್ರಿ ಅಂದ್ರೆ, ಇದು ಆಶ್ರಮ, ನಮ್ಮ ಮನೆ ಅಲ್ಲೇ ಐತಿ ಅಂತ ಈಗ ಇರುವ ಜೀವ ಸಲೀಸಾಗಿ ಹೇಳ್ತಾನೋ ಇಲ್ವೋ? ಈ ಬುದ್ಧಿ ಸಲೀಸಾಗಿ ತಿಳ್ಕೊಂಡೈತಿ ಇಲ್ವೋ? ಮತ್ತೆ ಇದರಂತೆಯೇ ಎಚ್ಚರದಲ್ಲಿರುವ ಜೀವ ಬುದ್ಧಿ ಕನಸಿನಲ್ಲಿದ್ರ, ಎಚ್ಚರದಿಂದ ಈಗ ಕನಸಿಗೆ ಬಂದೇನಿ, ಈಗಿರುವುದು ಕನಸು, ಇಲ್ಲಿ ತೋರಿಕೊಳ್ಳುವುದೆಲ್ಲ ಸುಳ್ಳು ಸುಳ್ಳ, ಮತ್ತ ನಾನು ಇದನ್ನು ಬಿಟ್ಟು ಎಚ್ಚರಕ್ಕೆ ಹೋಗ್ತೇನೆ ಅಂತ ತಿಳ್ಕೋಬೇಕ ಇಲ್ವ? ಎಚ್ಚರದ ಜೀವಿದ್ರ, ಎಚ್ಚರದ ಬುದ್ಧಿ ಇದ್ರ ಬುದ್ಧಿವಂತರೇ ಇರ್ತಾರಲ್ಲ. ಬುದ್ಧಿ ಇಟ್ಕೊಂಡಿರುವವರು ಬುದ್ಧಿವಂತರದರಲ್ಲ, ಅವ್ರು ತಿಳ್ಕೋಬೇಕ ಇಲ್ವೋ? ಕನಸಿನಲ್ಲಿ ತಿಳ್ಕೊಳ್ಳುತ್ತಾರೆಯೇ? ಹಾಗೆ ಸಾಧ್ಯವಿದೆಯೇ? ಎಲ್ಲ. ಮತ್ತ ಹಾಗಾದ್ರೆ ಪ್ರಮಾತೃವದನ, ಜೀವದನ, ಬುದ್ಧಿದನ, ಮನಸ್ಸೈತಿ ಅಂದ್ರೆ ಏನರ್ಥ? ಇರುವುದು. ಹಾಗಾದರೆ ಎರಡನ್ನು ನೋಡಿರುವುದು ಯಾವುದು? ಸಾಕ್ಷಿ ಆತ್ಮ. ಅದು ಹೇಗೈತಿ? ಮಹಾಂತಂ ವಿಭುಂ, ವ್ಯಾಪಕ ರೂಪವಾಗಿರುವುದಾಗಿದೆ. ಆದ್ದರಿಂದಲೇ ಅದು ಅದೇ ಈಗ ನಿರ್ಣಯ ಮಾಡ್ತೈತಿ. ಏನಂತ? ಎಚ್ಚರದಲ್ಲಿರುವ ಸಾಮಗ್ರಿ ಕನಸಿಗೆ ಬಂದಿಲ್ಲ, ಕನಸಿನಲ್ಲಿರುವ ಸಾಮಗ್ರಿ ಎಚ್ಚರಕ್ಕೆ ಬಂದಿಲ್ಲ. ಅಲ್ಲಿ ಇರುವಾಗ ಅದು ಕನಸು ಅಂತ ಅನಿಸುವುದಿಲ್ಲ, ಅದು ಎಚ್ಚರವೆಂದೇ ಅನುಭವವನ್ನು ಕೊಡುತ್ತಿದೆ. ಹೀಗೆ ವಿಚಾರ ಮಾಡ್ತಾ ಇದೆಯಲ್ಲ ಸಾಕ್ಷಿ. ಇದನ್ನು ಕೈ ಬಿಟ್ಟು ಎಚ್ಚರದ ಜೀವ ಬುದ್ಧಿ ಇಟ್ಟುಕೊಂಡು ವಿಚಾರ ಮಾಡ್ತಾನ ಅನ್ನುವ ಮಾತು ಹೊಂದುವುದಿಲ್ಲ. ಅವರು ತಮ್ಮ ಶಾಸ್ತ್ರವನ್ನು ಹೇಳುವಾಗ ಹೀಗೇನೆ ಹೇಳಿಕೊಂಡು ಹೋಗ್ತಾ ಇದ್ದಾರೆ. ಅದನ್ನು ಕೇಳಿದವರಿಗೆ ಇದನ್ನು ಕೇಳಿದರೆ ಇದೇನು ಇದೆ ಅಂತ ಶಾಸ್ತ್ರ, ಇವರೊಂದು ಬೇರೆ ಹೇಳ್ತಾರ ಅಂತ ಅನಿಸ್ತಾ ಇದೆ. ಅದಕ್ಕಾಗಿ ವಿಮರ್ಶನೆ ಮಾಡಿ ನೋಡುವುದಕ್ಕೆ ಅವ್ರದ್ದು ಒಪ್ಪ್ಯಾಡ್ರಿ, ನಮ್ದು ಒಪ್ಪ್ಯಾಡ್ರಿ. ನಿಮಗ ಅನುಭವ ಐತಲ್ಲ, ಅನುಭವದಿಂದ ನೋಡಿ ನಿರ್ಣಯ ಮಾಡಿಕೊಳ್ಳಿ. ತತ್ವ ಬೇಕಾಗಿರುವುದು ನಂಬುದು ಬೇಡ, ಅವ್ರದ್ದು ಬೇಡ. ತತ್ವ ಬೇಕಾಗಿದೆಯಲ್ಲ, ಆತ್ಮ ಬೇಕಾಗಿದೆಯಲ್ಲ, ಆತ್ಮ ಸ್ವರೂಪವನ್ನು ತಿಳಿದರೆ ಸಾಕು. ಆತ್ಮ ಸ್ವರೂಪವನ್ನು ತಿಳಿದುಕೊಳ್ಳುವುದಕ್ಕಾಗಿ ಹೀಗೆ ವಿಮರ್ಶನೆ ಮಾಡ್ತಾ ಇದೆ. ಆದ್ದರಿಂದ ಈಗ ತೋರಿಕೊಳ್ಳುವ ಎರವಿದೆಯಲ್ಲ, ದೇಶವಾಗಲಿ ಕಾಲವಾಗಲಿ ಪ್ರಪಂಚವಾಗಲಿ ಸಾಕ್ಷಿಯ ಎರವಿನಿಂದಲೇ ಇದೆ ಅಂತ ಹೇಳಿಸಿಕೊಳ್ಳುತ್ತಿದೆ. ಅಷ್ಟೇ ಅಲ್ಲ, ಇದೇ ಇದೆ ಅನ್ನುವ ಭಾವನೆ ಬಂದಿರುವುದು ಸಾಕ್ಷಿ ಅನುಭವದಿಂದ ಬಂದೈತಿ. ಅದು ಬೇಕಾಗಿರುವುದು. ಈಗ ನಾವು ಯಾವುದನ್ನಾದರೂ ಇದೆ ಅಂತ ಹೇಳ್ತೇವಲ್ಲ, ಇದೆ ಅಂತ ಹೇಳುವಾಗ ಸಾಕ್ಷಿ ಅನುಭವದಿಂದ ಇದೆ ಇದೆ ಅಂತ ಬಂದಿರುವುದು. ಅದು ಎಷ್ಟು ಕಾಲ ತೋರಿಕೊಳ್ಳುತ್ತದೆಯೋ ಅಷ್ಟು ಕಾಲ ಇದೆ 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 ಅಂತನ ಹೇಳಿಸಿಕೊಳ್ಳು. ಎಚ್ಚರ ಎಷ್ಟೋ ತನಕ ಇರ್ತೈತಿ ನೋಡು, ಅಷ್ಟೋ ತನಕ ಎಚ್ಚರ ಐತಿ ಐತಿ ಅಂತನ ಹೇಳಿಸಿಕೊಳ್ಳು. ಕನಸು ಎಷ್ಟೋ ತನಕ ತೋರಿಕೊಳ್ಳುತ್ತ ನೋಡು, ಅಷ್ಟೋ ತನಕ ಇದೆ 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 ಅಂತನ ಅನಿಸ್ತಿರ್ತೈತಿ. ಆ ನಂತರ ನಮ್ಮನ್ನು ಬಿಟ್ರೆ ಏನಾಗುತ್ತೆ? ನಮ್ಮನ್ನು ಬಿಟ್ರೆ ಏನಾಗುತ್ತೆ? ಇರಾಕ್ ಬರ್ಬೇಕಲ್ಲ. ಆಭರಣ ಬಂಗಾರವನ್ನು ಬಿಟ್ರೆ ಇರಾಕ್ ಬರ್ತೈತಿ, ಅದಕ್ಕ ಬರುದಿಲ್ಲ. ಹಾಗೆ ಎಚ್ಚರ ನಮ್ಮನ್ನು ಬಿಡ್ಲಿ, ಇರ್ಲಿ. ಈಗ ಕನಸು ಯಾಕೈತಿ ಅಂತ ಹೇಳಿಸಿಕೊಳ್ಳುವುದಿಲ್ಲ. ನಮ್ಮನ್ನು ಬಿಟ್ಟೈತಿ. ನಮ್ಮನ್ನಂದ್ರೆ ಏನರ್ಥ? ನಮ್ಮನ್ನಂದ್ರೆ ಮನುಷ್ಯರು ಅಂತ ಅರ್ಥವೇ ಅಲ್ಲ.
ಮತ್ಯಾರು ಸಾಕ್ಷಿ. ಅದು ಹೇಳುವಾಗ ನಮ್ಮನ್ನ ಅಂತ ಪ್ರಯೋಗ ಮಾಡಿದ್ರೆ ಸಾಕ್ಷಿ ಸ್ವರೂಪ ಆತ್ಮಸ್ವರೂಪ ಅಂತ ಈಗ ತಿಳ್ಕೋಬೇಕು. ಈಗ ಹೇಳುವಾಗ ಹಂಗ ಪ್ರಯೋಗ ಮಾಡ್ಬೇಕಾಗುತ್ತೆ. ನಮ್ಮನ್ನು ಬಿಟ್ಟು ಸ್ವತಂತ್ರವಾಗಿ ಇರ್ತೈತಾ? ಇರುವುದಿಲ್ಲ. ಆದ್ದರಿಂದ ಹಾಗಾದ್ರೆ ಈಗ ಐತಿ ಅಂತ ಹೇಳಿಸ್ಕೋಬೇಕಾದ್ರೆ ಏನಿರ್ಬೇಕು? ನಮ್ಮ ಆತ್ಮನೇ ಇರಬೇಕು. ಹಾಗಾದ್ರೆ ಈಗ ತೋರುವುದೆಲ್ಲ ಏನಿದೆ? ನಮ್ಮ ಆತ್ಮನೇ ಇದ್ದುಕೊಂಡಿದೆ. ಕನಸು ತೋರಿಕೊಳ್ಳುವಾಗ ಅದು ಐತಿ ಅಂತ ಹೇಳಿಸಿಕೊಳ್ಳುತ್ತಿದೆಯಲ್ಲ, ಅವಾಗ ಐತಿ ಅಂತ ಹೇಳಿಸಿಕೊಳ್ಳುವುದು ಯಾವುದರದು? ಆತ್ಮನದು. ಆತ್ಮನ ಎರವೇ ಎಲ್ಲದರ ಎರವು. ಯಾವುದೊಂದು ತಾನೇ ಸ್ವತಂತ್ರವಾಗಿ ಇರುವುದಲ್ಲ, ಹಾಗಿರ್ಲಿಕ್ಕೆ ಬರುವುದಿಲ್ಲ. ಈಗ ಅನುಭವದಲ್ಲಿರುವುದು. ಕನಸು ಯಾಕಿಲ್ಲ ಈಗ ಹೇಳ್ರಿ? ಆತ್ಮನನ್ನು ಬಿಟ್ಟೈತಿ, ನಮ್ಮನ್ನು ಬಿಟ್ಟೈತಿ, ಅದಕ್ಕೆ ಈಗ ಐತಿ ಅಂತ ಹೇಳಿಸಿಕೊಳ್ಳುವುದಿಲ್ಲ. ಮತ್ತೆ ಎಚ್ಚರ ಬಿಟ್ಟು ಹೋಗಿರ್ತೈತಲ್ಲ, ಅವಾಗ ಐತಿ ಅಂತ ಹೇಳಿಸಿಕೊಳ್ಳುತ್ತ ಎಲ್ಲ. ಅವಾಗ ಐತಿ ಅಂತ ಯಾಕೆ ಹೇಳಿಸಿಕೊಳ್ಳುವುದಿಲ್ಲ? ಬಿಟ್ಟು ಹೋದಾಗ ನಮ್ಮನ್ನು ಬಿಟ್ರೆ ಇದೆ ಅಂತ ಎಲ್ಲಿಂದ ಬರ್ತೈತೆ? ಅದಕ್ಕ ಬರುವುದಿಲ್ಲ. ಹಾಗಾದ್ರೆ ಈಗ ಐತಿ ಅಂತ ಅನಿಸ್ತೈತಲ್ಲ, ನಮ್ಮ ಆತ್ಮನ ಎರವೇ ಆದ್ದರಿಂದ ಯಾರನ್ನಾದರೂ ಐತಿ ಅಂತ ಹೇಳಿದ್ರೆ ಏನದು? ಐತಿ ಅನ್ನೋದು ನಮ್ಮ ಸಾಕ್ಷಿಯಿಂದ ಬಂದದ್ದು. ಸಾಕ್ಷಿಯ ಎರವೇ ಇರುತ್ತಿದೆ. ಹೀಗೆ ನೋಡಿದರೆ ದೇಶದ ತುಂಬ ಅದು ದೇಶ ಅಂತ ಏನಾಯ್ತು ನೋಡು, ಅದೆಲ್ಲ ಆತ್ಮ. ಕಾಲ ಅಂತ ಏನಾಯ್ತು ನೋಡು, ಅದೆಲ್ಲ ಎಂಥ ಕಾಲವೇ ಇರಲಿ ಅದು ನಮ್ಮ ಆತ್ಮ. ಪ್ರಪಂಚ ಅಂತ ಐತಿ ನೋಡು, ಅದು ಎಂಥದ್ದೋ ಇರಲಿ ಅದೆಲ್ಲ ನಮ್ಮ ಆತ್ಮ. ಹೀಗಿದ್ದುಕೊಂಡು ಆದ್ದರಿಂದಲೇ ಏನು ಕೊನೆಯಲ್ಲಿ ತೀರ್ಪು ಬರ್ತೈತಿ? ಅದ್ವಿತೀಯ ಅಂತ ಬರ್ತೈತಿ. ಕೊನೆಯ ತೀರ್ಮಾನ ಅದ್ವಿತೀಯ ಅಂತ ಹೀಗೆ ಬರ್ತಾ ಇದೆ. ಆದ್ದರಿಂದಲೇ ಹೀಗೆ ಅನುಭವದಿಂದ ನೋಡಿಕೊಳ್ಳುವುದಕ್ಕೆ ಬರ್ಲಿ ಅಂತ ಇದರ ವಿಮರ್ಶನೆ ಮಾಡ್ತಾ ಇದ್ದಾರೆ. ಎಚ್ಚರ ಕನಸು ಹೇಳುವುದಕ್ಕಲ್ಲ, ನಮ್ಮ ಆತ್ಮನನ್ನು ತಿಳ್ಕೊಂಡ್ರೆ ಪ್ರಯೋಜನ ಐತಿ ಅಂತ ಅದನ್ನು ಉಪಾಯದಿಂದ ತಿಳಿಸ್ತಾರೆ. ಆದ್ದರಿಂದ ಅದರಲ್ಲಿರುವ ಅರಿವು ಸಾಕ್ಷಿಯದೇ, ಸಾಕ್ಷಿ ಎರವಿನ ನೆರಳೆ ಎಂದು ಸಿದ್ಧವಾಯಿತು. ಒಂದೇ ಎರವು ಬೇರೆ ಬೇರೆಯಾಗಿ ವಿಂಗಡಿಸಿಕೊಂಡಿರುವಂತೆ ಕಾಣಿಸಬಹುದೆಂಬುದಕ್ಕೆ ಕನಸಿನ ಅನುಭವವೇ ನಮಗೆ ದೃಷ್ಟಾಂತವೆಂದೂ ಆಯಿತು. ಒಂದ ಎರವಿದ್ರೆ ಯಾಕಿಷ್ಟು ಬೇರೆ ಬೇರೆ ಅಂತ ಯಾಕಾಗ ಕೆಲವರು ಕೇಳ್ತಾ ಇದ್ದಾರೆ. ಪರಮಾತ್ಮ ನಮ್ಮ ಗೋಳು ಬೈಕೊಳ್ಳುವುದಕ್ಕ ಯಾಕೆ ಹುಟ್ಟಿಸ್ತ ನಮ್ಮನ್ನ ಅಂತ ಕೇಳ್ತಾರೆ. ಯಾಕಂದ್ರೆ ವ್ಯವಹಾರದಲ್ಲಿ ಅಡೆತಡೆಗಳು ಬಂದು ಸುಖ ದುಃಖಾದಿಗಳು ಬಂದು ಬಡದು ಸಾಕಾಗಿರ್ತೈತಲ್ಲ, ಅದಕ್ಕಾಗಿ ಅವನು ಹುಟ್ಟಿಸ್ತಲ್ಲೇ ಅಲ್ವೇ ನಾವು ಬಂದಿರುವುದು. ಮತ್ತು ಅವನು ಹುಟ್ಟಿಸ್ತಾ ಇದ್ದರೆ ನಾವು ಎಲ್ಲಿ ಬರ್ತಿದ್ವಿ ಅಂತ ಈ ಅಭಿಪ್ರಾಯದಿಂದ ಅವರು ಹಾಗೆ ಪರಮಾತ್ಮನ ಮೇಲೆ ಆರೋಪ ಕೊಡ್ತಾ ಇದ್ದಾರೆ. ಪರಮಾತ್ಮ ಹುಟ್ಟಿಸುವುದಿಲ್ಲ. ಪರಮಾತ್ಮ ಯಾವುದನ್ನೂ ಹುಟ್ಟಿಸಿಲ್ಲ, ಅವನು ಯಾವುದರಿಂದಲೂ ಹುಟ್ಟಿಲ್ಲ. ಇದನ್ನೇ ಆ ಉಪನಿಷತ್ತು ತೆಗೆದು ನೋಡ್ರಿ, ಕಾಠ್ಕೋಪನಿಷತ್ತು ತೋರಿಸ್ತೈತಿ. ಅದರಿಂದ ಯಾವುದು ಹುಟ್ಟುವುದಿಲ್ಲ, ಅದು ಯಾವುದರಿಂದಲೂ ಹುಟ್ಟುವುದಿಲ್ಲ. ಹೀಗಾಗಿ ಮತ್ತಿದು ಬಂದೈತಲ್ಲ ಎಲ್ಲಿಂದ? ತಾನೇ ತಂದಿರುವುದು ಇದನ್ನ. ಹೌದು, ದುರ್ಗಮರಿಗೆ ಯಾರು ಬರ್ತಾರಲ್ಲ, ಅವನು ಇಂಥವ್ರು ಯಾವುದೋ ಬೆಳ್ಳಿದೋ ಅಥವಾ ಪುಗ್ಸಾನೋ ಸೀರೆನೋ ಹಿಡಿದು ಇಂಥವ್ರು ಕೊಟ್ಟಾರೆ ಅಂತ ಅವ ಗಂಡು ಹೇಳ್ತಿರ್ತಾನ. ಹಿಂದ ಅವನ್ ಹೆಂಡ್ತಿ ತಾನೇ ತಂದಾನೆ ಪಲ್ಲರಿ ಅಂತ ಅಂತಾಳ. ಮಂದಿ ಯಾರು ಕೊಟ್ಟಾರ? ತಾನ ತಂದಾನ. ಅವನೇನ್ ಮಾಡ್ತಾನಂದ್ರೆ ಇದನ್ನ ಕೊಟ್ಟಾರ ಅಂದ್ರೆ ಇನ್ಯಾರ ಮಂದಿ ನಮಗ್ ಕೊಡ್ಲಿ ಅಂತ ಈ ಅಭಿಪ್ರಾಯದಿಂದ ಅವನು ಅಂತಾನ. ಯಾರು ಕೊಟ್ಟಿಲ್ಲ, ತಾನೇ ತಂದಿರುವುದು ಅಂತ. ಪಲ್ವಿ ಅಂತ ಪಲ್ಲರಿ ಅಂದ್ರೆ ಪಲ್ವಿ ಅಂತ. ಇದನ್ನ ತಿಳ್ಕೊಳ್ರಿ ಎಷ್ಟು ಹೇಳಿದ್ರು ಅಂತ. ಹಾಗಿಲ್ಲಿ ಪರಮಾತ್ಮ ಹುಟ್ಟಿಸಿಲ್ಲ, ಅವನು ಯಾರಿಂದಲೂ ಹುಟ್ಟಿಲ್ಲ. ಇವನು ಸರಿಯಾಗಿ ತಿಳ್ಕೊಳ್ಳದೆ ಇರುವುದೇ ತಾನು ಮಾಡಿದ್ದು ತನಗೆ ಬಂದಿರುವುದಿದು. ಹೀಗೆ ತಿಳ್ಕೊಂಡ್ವಿ ಅಂದ್ರೆ ಮುಗೀತು. ಅದಕ್ಕಾಗಿಯೇ ಇಲ್ಲಿ
ಆತ್ಮನ ಎರವೇ ಎಲ್ಲ ಇದ್ದುಕೊಂಡಿದೆ ಅಂತ ತಿಳಿಸುವುದಕ್ಕಾಗಿ ಬಂದಿದೆ. ಅದು ಒಂದೇ ಎರವಿದ್ರು ಬೇರೆ ಬೇರೆ ಅಂತ ಯಾಕೆ ತೋರ್ತೈತಿ ಅಂದ್ರೆ ಬೇರೆ ಬೇರೆ ಕನಸಿನಲ್ಲಿ ತೋರ್ತೈತಲ್ಲ, ಅದರಂತೆ ತೋರ್ತೈತಿ. ನಿಜವಾಗಿರುವುದು ಒಂದೇ. ಆದ್ರೆ ಹಾಗೆ ತೋರಿಕೊಳ್ಳುವ ಬಗ್ಗೆ ಯಾವ ಸಂಶಯವೂ ಉಳಿಯುವುದಿಲ್ಲ. ಅದು ತೋರ್ತಾ ಯಾಕೆ ತೋರ್ಬೇಕು? ಅದೇನಪ್ಪ ನಿನಗ ಗೊತ್ತು, ನಮಗೇನು ತಿಳಿದಿಲ್ಲ, ಮತ್ತು ತೋರ್ತೈತಿ ಮಾತ್ರ ಗೊತ್ತಾಗಿದೆ. ಓಂ ನಾರಾಯಣ.